press the bell icon on the YouTube app and never miss another update. My dear students, let us continue from the previous session. So we are discussing problem number 60. Okay, by looking at the problem dx divided by cos x minus sin x ಅಂದ ತಕ್ಷಣ ಎಲ್ಲ ಆನ್ಸರ್ಸ್ ಅಲ್ಲಿ ನೋಡ್ತಾ ಹೋದ್ರೆ ನಮಗಲ್ಲಿ ಏನೋ ಲಾಗ್ ಅಂತ ಕಾಣಿಸ್ತಾ ಇದೆ. ಲಾಗ್ 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 ಅಂದ್ರೆ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ನೋಡಿ, ಎಫ್ ಡ್ಯಾಶ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್, ವಾಟ್ ವಿ ಹ್ಯಾವ್ ಸ್ಟಡಿಡ್ ಅರ್ಲಿಯರ್. ಮೇನಪ್ಪ ಇಂಪಾರ್ಟೆಂಟ್ ಇವು ಅಂತ ಹೇಳ್ತಾ ಇದ್ವಲ್ಲ, ಯಾಕೆ ಇಲ್ಲಿ ವರ್ಕೌಟ್ ಆಗುತ್ತೆ ಅಷ್ಟು, ಇನ್ನೇನಿಲ್ಲ. ಲಾಗ್ ಆಫ್ ಡಿನಾಮಿನೇಟರ್ ಮಾಡ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತೇಳಿ. ಹಂಗೆ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿ ನ್ಯೂಮರೇಟರ್ ಏನು ಸಿಗ್ತಾ ಇಲ್ಲಲ್ಲ, ಸ್ವಲ್ಪ ಅರೇಂಜ್ಮೆಂಟ್ ಏನ್ ಮಾಡ್ಕೋಬಹುದು, ಅಲ್ಲಿ ಏನೋ ಪೈ ಬೈ 4 ಅಂತ ಕಾಣಿಸ್ತಾ ಇದೆ ಪ್ರತಿ ಆನ್ಸರ್ಸ್ ಅಲ್ಲಿ. ಪೈ ಬೈ 4, ಕಾಸ್ 45 1/√2, ಸೈನ್ 45 1/√2. ಸೊ ದೇರ್ಫೋರ್ ಏನ್ ಮಾಡೋಣ, ಮಲ್ಟಿಪ್ಲೈ ಡಿವೈಡ್ ಬೈ √2 ಅಂತ ಮಾಡ್ಕೊಂಡ್ರೆ ನಮ್ಮ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ, ಸೊ ಯು ಕ್ಯಾನ್ ಹ್ಯಾವ್ ಲೈಕ್ ದಿಸ್, ಏನು ಕಾಸ್ ಎಕ್ಸ್ ಮೈನಸ್ sin x ಇದೆ ನೋಡು. So in that what I will do is, instead of writing like this, multiplied by correct ಇದೆ, ತಪ್ಪಂತೇನು ಹೇಳಲ್ಲ, I write like this. ಯಾವ ತರ, dx divided by cos x into 1/√2 minus 1/√2 into sin x. ಅಂದ್ರೆ ಡಿನಾಮಿನೇಟರ್ 1/√2 ಮಲ್ಟಿಪ್ಲೈ ಮಾಡಿದ್ದೀರ ಅಂದ್ರೆ ಡಿನಾಮಿನೇಟರ್, ಸೊ ದಟ್ ಮೀನ್ಸ್ 1/√2 ಇರಲೇಬೇಕು ಡಿನಾಮಿನೇಟರ್ ಅಲ್ಲಿ. 1/√2 ಕಾಮನ್ ತಗೊಂಡ್ರೆ ಅರ್ಥ ಆಗಿದೆ ಅಂತ ಇಟ್ಕೋತೇನೆ. ಸೊ ನಾವು 1/√2 is what, cos 45. ಸೊ ದಟ್ ಈಸ್ 1/√2 dx ಡಿವೈಡೆಡ್ ಬೈ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತೇನೆ, cos a sin b, cos a sin b ಮೈನಸ್ sin a cos a sin b, cos a sin b, then cos 45 into sin x, cos a sin b minus sin a cos b. ಇದು ಈ ತರ ಅರೇಂಜ್ ಮಾಡ್ಕೊಂತ ಬರ್ಕೊಂತ ಟೈಮ್ ವೇಸ್ಟ್ ಆಗಬಾರ್ದು ಅಂತ, ಬಟ್ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ. cos a sin b minus sin a cos b ಅಂತಂದ್ರೆ, ಸರ್ ಐ ಕ್ಯಾನ್ ರೈಟ್ cos ಆಫ್ ಏನ್ ಬರಿಬಹುದು, a minus b ಬರಿಬಹುದು, ದಟ್ ಈಸ್ cos ಆಫ್ x minus pi by 4, cos of x plus pi by 4, cos a plus b. ಎಲ್ರಿಗೂ ಗೊತ್ತು, ನೀವೇ ಬರಿತಾ ಇದೀರಿ ಸಾ, cos a sin b minus sin a cos b. ನೀವೇ ಟೈಮ್ ವೇಸ್ಟ್ ಮಾಡ್ತಾ ಇದೀರಿ ಸಾ ಅನ್ಕೊಳ್ಳಿ, ಏನ್ ಬೇಡ ಇಲ್ಲ. ಈಗ ಇದನ್ನ ಲೆಫ್ಟ್ ಸೈಡ್ ಬಿಡಂಗಿಲ್ಲ, ಮತ್ತೆ 1/√2 ಹಂಗೆ ಇರಲಿ. ಸೊ ಈಗ ಇದನ್ನ 1/cos ಅಂತ ತಕ್ಷಣ ಏನಾಗುತ್ತೆ, ಸೀಕೆಂಟ್ ಆಗುತ್ತೆ. ಸೊ ದೇರ್ ಫಾರ್ ವಾಟ್ ಯು ವಿಲ್ ರೈಟ್ ಇನ್ ದ ಫಸ್ಟ್ ಸ್ಟೆಪ್ ಅಲ್ಲಿ, ಫಸ್ಟ್ ಸ್ಟೆಪ್ ಅಲ್ಲಿ ಮೇಲ್ಗಡೆ 1/√2 ಇಂಟೆಗ್ರಲ್ ಆಫ್ ಸೀಕೆಂಟ್ ಆಫ್ x plus pi by 4 with respect to x. Now what is the integration of secant x? ಸ್ಟಾರ್ಟಿಂಗ್ ನೋಡಿ, secant x ಎಲ್ಲ ಮರ್ತು ಬಿಟ್ಟಿರ್ತೀವಿ. ಅಯ್ಯೋ secant x ಇಂಟಗ್ರೇಷನ್ ಸರ್ ಹೇಳಿಕೊಟ್ಟಿಲ್ಲ, ಎಲ್ಲ ಹೇಳ್ಕೊಟ್ಟಿದ್ದೀವಿ. ಮಲ್ಟಿಪ್ಲೈ ಡಿವೈಡ್ ಬೈ secant x plus tan x ಡಿವೈಡೆಡ್ ಬೈ secant x plus tan x. ಈ ಟೈಮಲ್ಲಿ ಇವನು ಹೇಳ್ಕೊಂತ ಕುತ್ಕೊಳ್ಳೋದು ಅಲ್ಲ. So what we have written now? There we have written log of mod of secant x plus tan x ಅಂತ ಬರ್ದಿದ್ವಿ. So your answer is, sir, your answer, ನಿಮ್ಮ ಆನ್ಸರ್ 1/√2 into log of secant x, ಒಂದು ಆಪ್ಷನ್ ನೋಡಿಕೊಳ್ಳಿ ಜಲ್ದಿ, ಪ್ಲಸ್ secant x plus tan x. ಆನ್ಸರ್ ಬರ್ಕಂತ ಕೂತ್ಕೋಬೇಕು ಸರ್, ಹಿಂಗ ಬೇಕಿಲ್ಲ ನೋಡಂತ ಇದೆ. ಸೊ ರೈಟ್ ಆಪ್ಷನ್ ಈಸ್ 1/√2 log of secant of x plus pi by 4 ಅಂದ ತಕ್ಷಣ ಆಪ್ಷನ್ ಯಾವ್ದು ಹೋಗೋಣಪ್ಪ, 4. ಸರ್ ಅರ್ಥ ಆಗಿದೆ ಸರ್, ಸ್ವಲ್ಪ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ, ಪರ್ಫೆಕ್ಟ್ ಇದ್ದವರು ಎಂಜಾಯ್ ಮಾಡಿ, ಸ್ಲೋ ಇದ್ದವರು ಪಿಕಪ್ ಮಾಡಿ ಅಂತ ಹೇಳ್ತಾ 61ನೇ ಲೆಕ್ಕದಲ್ಲಿ ಅದೇ ರೀತಿ ಸ್ವಲ್ಪ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ, ಈಗ ನೀವು ಸೈನ್ ಆಫ್ ಎಕ್ಸ್ ಮೈನಸ್ ಎ ಅಂತೇಳಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬೇಡಿ ಸ್ವಲ್ಪ ಸಡನ್ ಆಗಿ. ಏನ್ ಸರ್ ಅದಂಗೆ ಹೇಳ್ತೀರಾ, ಈಗ ನೀವು ಸಪೋಸ್ ಡಿನಾಮಿನೇಟರ್ ಏನಾದ್ರು 61 ನಲ್ಲಿ ಡಿನಾಮಿನೇಟರ್ ಹಿಂಗೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂತೇನಾರ ಬರೆಯಕ್ ಹೋದ್ರೆ, ಕಾಸ್ ಎ
ಸೈನ್ ಡಿ ಬರಿತಾ ಹೋದ್ರೆ ಏನು ಸಿಗೋದಿಲ್ಲ ಅಲ್ಲಿ. ಮತ್ತೆ ನೋಡಲ್ಲಿ ರೈಟ್ ಸೈಡ್ ಅಲ್ಲಿ ಎ ಆಫ್ ಎಕ್ಸ್ ಪ್ಲಸ್ ಬಿ ಆಫ್ ಲಾಗ್ ಆಫ್ ಏನೋ ಕೊಟ್ಟಿದ್ದಾರೆ. ಅಂದ್ರೆ ಲಾಗ್ ಕೊಟ್ಟಿದ್ದಾರೆ ಅಂದ್ರೆ ಯು ಮಸ್ಟ್ ಹ್ಯಾವ್ ದಟ್ ಫಾರ್ಮ್ ಇಂಟಗ್ರೇಷನ್ ಆಫ್ ಎಫ್ ಡಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಈ ತರ ಬರಬೇಕು ಅನ್ನೋದು ಜ್ಞಾನ ಇರಬೇಕು. ಅದಕ್ಕೇನ್ ಮಾಡೋಣ, ಸ್ವಲ್ಪ ಏನಾದ್ರು ಈ ಮೆಥಡ್ ಬರಲ್ಲ. ಈಗ ಜಸ್ಟ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಟಿ. ಎಕ್ಸ್ ಮೈನಸ್ ಏನಪ್ಪ ಅದು ಅಲ್ಫಾ, ಅದು ಸಾರಿ ಏನೋ ಅಲ್ಫಾ ಈ ಕಾನ್ಸ್ಟೆಂಟ್ ಅಲ್ವಾ. ಎಕ್ಸ್ ಮೈನಸ್ ಅಲ್ಫಾ ಇಸ್ ಈಕ್ವಲ್ ಟು ಟಿ. ಡಿಫರೆನ್ಶಿಯೇಟ್ ಮಾಡ್ತೀಯಾ, ಡಿ ಎಕ್ಸ್ ಇಸ್ ಈಕ್ವಲ್ ಏನಾಯ್ತು, ಡಿ ಟಿ ಆಯ್ತು. ಸೊ ನಾವು ಯು ವಿಲ್ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು ಹೌ ಮಚ್ ಯು ವಿಲ್ ಗೆಟ್ ಅಲ್ಫಾ ಪ್ಲಸ್ ಟಿ ಬಂತು. ಸೊ ಇಂಟಗ್ರಲ್ ಆಫ್ ಸೈನ್ ಆಫ್ ಎಕ್ಸ್ ಜಾಗದಲ್ಲಿ ಅಲ್ಫಾ ಪ್ಲಸ್ ಟಿ ಡಿವೈಡೆಡ್ ಬೈ ಸೈನ್ ಎಕ್ಸ್ ಮೈನಸ್ ಅಲ್ಫಾ ಏನಾಗುತ್ತೆ, ಸೈನ್ ಟಿ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ದಟ್ ಈಸ್ ಡಿ ಎಕ್ಸ್ ಅಂತ ಇದೆ ನೋಡು. ಡಿ ಎಕ್ಸ್ ಇಸ್ ಈಕ್ವಲ್ ಏನಾಗುತ್ತೆ, ಡಿ ಟಿ ಆಗುತ್ತೆ. ಅರ್ಥ ಆಯ್ತಾ? ಯಾಕೆ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರೇನೆ ಆನ್ಸರ್ ಸಿಂಪ್ಲಿಫೈ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಎಕ್ಸಾಂಪಲ್ ಕೊಟ್ಟೆ ನಾನು. ಡಿನಾಮಿನೇಟರ್ನ ಡೈರೆಕ್ಟ್ ಎಕ್ಸ್ಪಾಂಡ್ ಮಾಡ್ಕೊಂಡ್ರೆ ಸಿಗಲ್ಲ ಅಂತೇಳಿ. ಈಗ ಏನ್ ಮಾಡು, ಈಗ ನ್ಯೂಮರೇಟರ್ ಅಪ್ಲೈ ಮಾಡಿ. ಈಗ ಯಾಕೆ ಅಪ್ಲೈ ಮಾಡ್ಬೋದು, ಡಿವೈಡೆಡ್ ಬೈ ಸೈನ್ ಟಿ ಇದೆ, ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಝೆಡ್ ಇದ್ರೆ ಎಕ್ಸ್ ಬೈ ಝೆಡ್ ಪ್ಲಸ್ ವೈ ಬೈ ಝೆಡ್. ನೋಡಿ ಆಗಲೇ ಅಪ್ಲೈ ಮಾಡ್ಬೇಡ ಅಂತ ಹೇಳಿದ್ವಿ. ಸೈನ್ ಎಕ್ಸ್ ಮೈನಸ್ ಎ ಅಪ್ಲೈ ಮಾಡ್ಬೇಡಪ್ಪ, ಈಗ ಅಪ್ಲೈ ಮಾಡಪ್ಪ ಅಂತ ಹೇಳ್ತೀವಿ. ಯಾಕೆ, ಡಿಪೆಂಡಿಂಗ್ ಆನ್ ದಿ ಸ್ಟೆಪ್ ಸ್ಟೈಲ್. ಇಲ್ಲಿ ಹೆಂಗ್ ಬಂತು, ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಬಂತು, ಅಪ್ಲೈ ಮಾಡು. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಹೋಲ್ ಡಿವೈಡೆಡ್ ಬೈ ಸೈನ್ ಟಿ ಇರುತ್ತೆ. ಹೋಲ್ ಡಿವೈಡೆಡ್ ಬೈ ಸೈನ್ ಟಿ ಇರುತ್ತೆ. ಅದು ಸ್ವಲ್ಪ ಅಡ್ವಾನ್ಸ್ ಬರ್ಕೊಂಡ್ಬಿಡ್ತಾನೆ. ಡಿವೈಡೆಡ್ ಬೈ ಸೈನ್ ಟಿ ಡಿವೈಡೆಡ್ ಬೈ ಸೈನ್ ಟಿ. ಸೈನ್ ಟಿ ಕ್ಯಾನ್ಸಲ್ ಆಯ್ತು. ಇಲ್ಲಿ ಮತ್ತೆ ಸೈನ್ ಸೈನ್ ಕ್ಯಾನ್ಸಲ್ ಆಗಲ್ಲಪ್ಪ. ಹೌದು ಸರ್, ಉಳಿತೆಷ್ಟು, ಕಾಸ್ ಟಿ ಬೈ ಸೈನ್ ಟಿ ಇಸ್ ಕಾಟ್ ಟಿ ಉಳಿತು. ಕಾಟ್ ಟಿ ಸೈನ್ ಆಲ್ಫಾ ಕಾನ್ಸ್ಟೆಂಟ್ ಹೊರಗೆ ಹಾಕ್ತೀನಿ. ಈ ಸೈನ್ ಆಲ್ಫಾ 2 ನ 3 ಇದ್ದಂಗೆ ಹೊರಗೆ ಹೋಯ್ತು. ಪ್ಲಸ್ ಇಂಟಗ್ರೇಷನ್ ಆಫ್ ಇದು ಕಾಸ್ ಅಲ್ಫಾ ಹೊರಗೆ ಹಾಕೋಣ. ಕಾಸ್ ಅಲ್ಫಾ ಕಾನ್ಸ್ಟೆಂಟ್ ಅಲ್ಲ, ಕಾಸ್ ಅಲ್ಫಾ ಕಾನ್ಸ್ಟೆಂಟ್ ಕರೆಕ್ಟ್. ಕಾಸ್ ಬೈ ಸೈನ್ ಹಂಗೆ ಹೇಳ್ತಾಳೆ, ಈಸಿ ಆಯ್ತದೆ, ಜಲ್ದಿ ಬಂದ್ಬಿಡುತ್ತೆ. ಕಾಸ್ ಟಿ ಡಿವೈಡೆಡ್ ಬೈ ಸೈನ್ ಟಿ ಜಲ್ದಿ ಬರುತ್ತೆ, ಅದಕ್ಕೆ ಆನ್ಸರ್. ಕಾಸ್ ಅಲ್ಫಾ ಹೊರಗೆ ಹಾಕೋಣ, ಏನು ಉಳಿತು, 1 ಉಳಿತು. 1 ಅಂತ 1 ವಿತ್ ರೆಸ್ಪೆಕ್ಟ್ ಟು ಟಿ ಇಸ್ ಟಿ ಪ್ಲಸ್ ಸಿ. ಇಂಟಗ್ರೇಟ್ ಮಾಡ್ತಾ ಇದೀಯಾ, ಆಯ್ತು, ಒಂದು ಸ್ಟೆಪ್ ಬರೆದ್ಬಿಟ್ಟಿದೆಯಲ್ವಾ. ಒನ್ ಸಾರಿ ಫಾಸ್ಟ್ ಬರೀಬೇಕಂತ. ಈಗ ನೋಡಿ, ಇಂಟಗ್ರೇಟ್ ಮಾಡ್ತಾ ಇದೀಯ ಅಂದಾಗ ಸೈನ್ ಆಲ್ಫಾ ಹೊರಗಿದೆ, 1 ಬೈ ಸೈನ್ ಟಿ ಕಾಸ್ ಬೈ ಸೈನ್. ಇದು ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗ್ತಾ ಇದೆ. ಡಿಫರೆನ್ಸಿಯೇಷನ್ ಆಫ್ ಸೈನ್ ಟಿ ಇಸ್ ಕಾಸ್ ಟಿ, ಇಂಟಗ್ರೇಷನ್ ಆಫ್ 1 ಇಸ್ ಟಿ. ಸೊ ದೇರ್ ಫಾರ್ ವಿತ್ ರೆಸ್ಪೆಕ್ಟ್ ಟು ಟಿ ಇರುತ್ತೆ. ಅವೆಲ್ಲ ಬರ್ಕೊಂಡಿದ್ದೀರಾ ಅಂತ ಎಲ್ಲವೂ ಡಿಟೇಲ್ ಬರ್ಕೊಂಡು ಕುತ್ಕೋಬಾರ್ದು ವಿದ್ಯಾರ್ಥಿಗಳೇ. ಸೈನ್ ಆಲ್ಫಾ ಇಂಟು ಕಾಸ್ ಬೈ ಸೈನ್. ಇದಕ್ಕೆ ಕಾಸ್ ಬೈ ಸೈನ್ ಕಾಟನ್ ಮಾಡ, ಮತ್ತೆ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗ್ತಾ ಇದೆ. ಲಾಗ್ ಆಫ್ ಮಾಡ್ ಆಫ್ ಸೈನ್ ಟಿ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು ಟಿ ಇಸ್ ಟಿ, ದಟ್ ಈಸ್ ಕಾಸ್ ಅಲ್ಫಾ ಇಂಟು ಟಿ. ಈಗ ಇದನ್ನ ಕಂಪೇರ್ ಮಾಡು ಅಂತ ಇದ್ದಾನೆ. ಈ ಕಂಪೇರ್ ಮಾಡು ಅಂತ ಹೇಳಿದಾಗ ನಿಮ್ಮ ಕೆಲಸ ಲಾಗ್ ಆಫ್ ಇದೆ ಟಿ ಜಾಗದಲ್ಲಿ ಎಕ್ಸ್ ಮೈನಸ್ ಅಲ್ಫಾ ಬರ್ಕೊಂಡಿದ್ಯಾ ಅಂತ ಅನ್ಕೊಂಡು ಇದ್ರ ಜೊತೆಗೆ ಲಾಗ್ ಆಫ್ ಸೈನ್ ಆಫ್ ಕಂಪೇರ್ ಮಾಡಿದಾಗ ಯಾವ ಸಿಗ್ತಾ ಇದೆ, ಬಿ ಸಿಗ್ತಾ ಇದೆ. ದೇರ್ಫೋರ್ ಬಿ ಇಸ್ ಈಕ್ವಲ್ ಏನಾಯ್ತಾ, ಸೈನ್ ಆಲ್ಫಾ. ಎಲ್ಲ ಬರ್ಕೊಂಡ್ ಕುತ್ಕೋಬೇಡ. ಹ್ಞೂ ಸರ್ ಬರ್ಕೊಳ್ಳೋದ ಸರ್. ಎಫ್ ಇಲ್ಲಿ ಕಾಸ್ ಅಲ್ಫಾ ಇಂಟು ಟಿ ಇದೆ. ಟಿ ಅಂದ್ರೆ ವೇರಿಯೇಬಲ್, ಅಲ್ಲಿ ಟಿ ಅಂದ್ರೆ ವೇರಿಯೇಬಲ್. ಯಾವ್ದು ಉಳಿತು, ಕಾಸ್ ಅಲ್ಫಾ ಉಳಿತು. ಅಂದ್ರೆ ಇದು ಯಾವ್ದು ಬಂತು, ಈಗ ಅದು ಎ ಬಂತು. ಸೊ ದೇರ್ಫೋರ್ ಎ ಜಾಗದಲ್ಲಿ ಏನ್ ಬಂತು, ಕಾಸ್ ಅಲ್ಫಾ. ಸೊ ಯುವರ್ ಆನ್ಸರ್ ಈಸ್ ಆರ್ಡರ್ಡ್ ಪೇರ್ ಎ ಕಮ ಬಿ ಕೇಳ್ತಾ ಇದ್ದಾನೆ. ಎ ಈಸ್ ಕಾಸ್ ಅಲ್ಫಾ, ಬಿ ಈಸ್ ಸೈನ್ ಅಲ್ಫಾ, ರೈಟ್ ಆಪ್ಷನ್ ಈಸ್ 2 ಅಂತ ಹೇಳಬಹುದು. ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊತಾ ಇದ್ದೀರಾ? ಹ್ಞೂ ಸರ್. 62 ಮಜಾ ಇದೆ, ಒಂದಕ್ಕೊಂದು ಮಜಾ ಇದ್ದಾವೆ. ನೋಡ್ತಾ ಹೋಗೋಣ, ನಿಮ್ಮ ತಲೆನೂ ಓಡಿಸೋಣ. ಅಟೆಂಡಿವ್ ಮಾಡೋ ಮೂಡಲ್ಲಿ, ಪ್ರಾಬ್ಲಮ್ಸ್ ಅನ್ನ ಅಟೆಂಡ್ ಮಾಡೋ ಮೂಡಲ್ಲಿ. 62 ಅಲ್ಲಿ ಏನಪ್ಪ ಇದು, ಸೈನ್ ಇನ್ವರ್ಸ್ ಆಫ್ ರೂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಆಫ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಬಿ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಒಂದು ಆನ್ಸರ್ ಬಂದಿದೆ. ಇಂಟಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ರೂಟ್ ಆಫ್
ಇಂಟಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ರೂಟ್ ಆಫ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಬರ್ಕಂತ ಕುತ್ಕೊಳ್ಳೋದು ಬೇಡ. ಇಸ್ ಈಕ್ವಲ್ ಟು ಏನೋ ಕೊಟ್ಟಿದ್ದಾನೆ, ಎದರಲ್ಲಿದ್ದಾವೆ? ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಇದೆ, ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇದೆ. ಓಹೋ, ಹಂಗಾರೆ ಸೈನ್ ಅನ್ನ ಟ್ಯಾನ್ ಅಲ್ಲಿ ಬರ್ಕೊಳಕ್ ಬರುತ್ತಾ? ಹೆಂಗ್ ಬರ್ಕೋಬಹುದು? ಈಗಲ್ಲಿ ಸೈನ್ ಇನ್ವರ್ಸ್ ಫಂಕ್ಷನ್ ಆಲ್ವೇಸ್ ಗಿವ್ಸ್ ವಾಟ್? ಅನ್ ಆಂಗಲ್. therefore sin theta is equal to ಏನು ಮಾಡ್ಬಿಡು? ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್. ಜಸ್ಟ್ ಒಂದು ಟ್ರಾಂಗಲ್ ಹಾಕ, ಇದನ್ನ ಥೀಟಾ ಬರ್ಕ. ನಾನು ಹೇಳಿದ್ದು ಆನ್ಸರ್ ಇದನ್ನೇ ಬರ್ಕೋಬೇಕು. ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ನೋಡ್ಕೋಬೇಕು. ಟ್ಯಾನ್ ಇನ್ವರ್ಸ್ ಅಂತೇನೋ ಬರ್ತಾ ಇದಾವೆ. ಈಗ ಇಂಟಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಬರ್ಕಂತವ್ರೆ ಯಾವ್ದು ಆನ್ಸರ್ ಗೊತ್ತಿಲ್ಲ. ಅಲ್ಲಿ ಏನ್ ಇಂಟಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನ್ ಬರ್ತೀವೋ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಕೊಂತ ಕುತ್ಕೋಬೇಕು. ಇಂಟಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 ಅಪ್ಲೈ ಎಕ್ಸ್ ಇದ್ರೆ ನಾವು ಮಾಡ್ಬೋದು, ಮಜಾ ಮಾಡ್ಬೋದು. ಇಲ್ಲ ಅವ್ರು ಏನ್ ಮಾಡಿದಾನೆ? ರೂಟ್ ಆಫ್ ಎದುರು ಬೇಡ, ಆಂಗಲ್. ಅದು ಸೈನ್ ಇನ್ವರ್ಸ್ ಆಲ್ವೇಸ್ ಗಿವ್ಸ್ ಅನ್ ಆಂಗಲ್. ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡು, ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟನಸ್. ಇದು ಅಡ್ಜಸೆಂಟ್ ಗೊತ್ತಾ? ಪೈಥಾಗರಸ್ ಅಪ್ಲೈ ಮಾಡು. ದಿಸ್ ಸ್ಕ್ವೇರ್ ಮೈನಸ್ ದಿಸ್ ಸ್ಕ್ವೇರ್ ಅಂಡರ್ ರೂಟ್. ಇದು ಸ್ಕ್ವೇರ್ ಮಾಡ್ಕತ್ತೀಯ, ರೂಟ್ ಹೋಯ್ತು. 1 ಪ್ಲಸ್ ಎಕ್ಸ್ ಇದು ಸ್ಕ್ವೇರ್ ಆಯ್ತು, ಹೋಯ್ತು. ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ರೂಟ್ 1 ಎಷ್ಟು ಬೀಳುತ್ತೆ? 1. ಏನ್ ಸಹ ಏನೋ ಬರ್ತಿರಲ್ಲ, ದಿಸ್ ಸ್ಕ್ವೇರ್ ಮೈನಸ್ ದಿಸ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್, 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಉಳಿತು ಎಷ್ಟು? 1 ಅಂಡರ್ ರೂಟ್. ಸೊ ಇದು 1 ಬಂತು. therefore ಇಲ್ಲಿ ಏನ್ ಮಾಡಿ ನಾವು ಟ್ಯಾನ್ ಥೀಟಾ ಡಿಫೈನ್ ಮಾಡು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಎಷ್ಟು ಬಂತು? ರೂಟ್ ಎಕ್ಸ್ ಡಿವೈಡೆಡ್ ಬೈ 1 ಬಂತು. therefore ಥೀಟಾ ಇಸ್ ಈಕ್ವಲ್ ಎಷ್ಟು ಆಯ್ತು? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಆಯ್ತು. ಇದರ ಅರ್ಥ ಸರ್ ಸೈನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಇದೆಯಲ್ಲ, ನಾನು ಅದನ್ನ ಏನ್ ಬರ್ಕೋಬಹುದು ಸರ್? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್. ಫಸ್ಟ್ ಇದನ್ನ ಬರ್ಕೊಂಡಂಗಾಯ್ತು. ಬರ್ಕಾಯ್ತು. ಬರ್ಕೊಂಡ್ಮೇಲೆ ಈಗ ನೋಡಲ್ಲ, ಇಂಟಗ್ರೇಷನ್ ಅಂತ ಇದೆ. ಇಂಟಗ್ರೇಷನ್ ಆಫ್ ಸೈನ್ ಇನ್ವರ್ಸ್ ಆಫ್ ಕೊಟ್ಟನಲ್ಲ, ನಾ ಏನ್ ಬರ್ಕಂತೀನಿ ಈಗ ಅದನ್ನ? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಬರ್ಕಂತೀನಿ. ಯಾಕೆ? ಸೈನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ದಟ್ ಕ್ಯಾನ್ ಬಿ ಟೇಕನ್ ಆಸ್ ಟ್ಯಾನ್ ಆಫ್ ರೂಟ್ ಎಕ್ಸ್, ರೈಟ್? ಈಗ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಇಂಟು ಏನಾಯ್ತು? 1. ಇದನ್ನ ಇಂಟಗ್ರೇಟ್ ಮಾಡೋದು ಬಹಳ ಈಸಿ ಈಗ ಬೈ ಯೂಸಿಂಗ್ ಬೈ ಪಾರ್ಟ್ಸ್ ರೂಲ್. ಇದನ್ನ ಫಸ್ಟ್ ಫಂಕ್ಷನ್ ಅನ್ಕ, ಸೆಕೆಂಡ್ ಫಂಕ್ಷನ್ ಅನ್ಕೊಳ್ಳೋಣ ಸರ್. ಏನ್ ಮಾಡೋದು? ಅರ್ಥ ಆಯ್ತೇನ್ರೋ? ಈಗ ಇದನ್ನ ಕೈ ಮುಗಿಸ್ತಾ ಇದೆ ನೋಡು. ಇದಿಷ್ಟನ್ನು ಇಂಟಗ್ರೇಟ್ ಮಾಡಕ್ ಹೋದ್ರೆ, ಡಿಫರೆನ್ಶಿಯೇಟ್ ಮಾಡಕ್ ಹೋದ್ರೆ ತುಂಬಾ ಲೆಂಗ್ದಿ ಆಗುತ್ತೆ. ಅದನ್ನ ರೆಡ್ಯೂಸ್ ಮಾಡ್ಕೊಂಡ್ವಿ. ದಿಸ್ ಈಸ್ ರಿಟರ್ನ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು 1. ನಾವು ಅಪ್ಲೈ ಬೈ ಪಾರ್ಟ್ಸ್ ರೂಲ್. ಚೂಸ್ ದ ಸೆಕೆಂಡ್ ಫಂಕ್ಷನ್ ಹೂಸ್ ಇಂಟಗ್ರೇಷನ್ ಈಸ್ ನೋನ್. ಗೊತ್ತು ಸರ್, ಸ್ಟಾರ್ಟ್ ಮಾಡಿ, ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಫಂಕ್ಷನ್ integration of 1 is x minus integration of ಇದು ರೂಟ್ ಎಕ್ಸ್ ಅಪ್ಪ ಬಿಡಂಗಿಲ್ಲ, tan inverse of root x. differentiation of tan inverse x 1 divided by 1 plus x square. x square is root x, that is x. ಬೇಗ ಬಂತಪ್ಪ ಊಟ ಮಾಡಿದ್ದು. ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ದಟ್ ಈಸ್ ಎಕ್ಸ್ ಇಂಟು ಚೇಂಜ್ ಬಿಡಂಗಿಲ್ಲ. ರೂಟ್ ಎಕ್ಸ್ ಡಿಫರೆನ್ಸಿಯೇಷನ್ ಇಸ್ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಬಿಟ್ಟು ಬೇರೆ ಕಟ್ತೀವಿ ಅಷ್ಟೇ, ಇನ್ನೇನಲ್ಲ. ಆಮೇಲೆ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ದಟ್ ಇಸ್ 1 ಇಂಟು ಎಕ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೋಬೇಕಪ್ಪ. ಮಾಡ್ಕೊಳ್ಳೋಣ ಸರ್, ಅರ್ಥ ಆಗಿದೆ? ಒಂದು ಲೆಕ್ಕ ಇನ್ನೊಂದು 20-25 ಲೆಕ್ಕ ಇಂಥವು ಇದಾವಪ್ಪ, ಹೇಳ್ಕೊಡ್ತೀನಿ, ಸಹಾಯ ಮಾಡ್ತೀನಿ, ಕಲೀರಿ, ನಿಮ್ಗೆ ಹೆಲ್ಪ್ ಆಗಲಿ. ಈಗ ಇದನ್ನ ಬರಿತಾ ಹೋಗೋಣ. ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ಜಾಗ ಆಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್. ಎಲ್ಲರೂ ವಿದ್ಯಾರ್ಥಿಗಳೇ ಏನ್ ಮಾಡೋಣ? ಎಕ್ಸ್ ಅನ್ನ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ಕತ್ತೇನೆ. ಯಾಕೆ ಅಂತ ಕೇಳಿದ್ರೆ ರೂಟ್ ಎಕ್ಸ್ 1 ರೂಟ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಮತ್ತೆ ಏನ್ ಮಾಡೋಣ ಅಂದ್ರೆ ಇಲ್ಲಿ ರೂಟ್ ಎಕ್ಸ್ ಉಳಿಯಿತು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಮತ್ತೆ 1 ಪ್ಲಸ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಬರೆಯೋಣ. ಬರುತ್ತೆ, ಆನ್ಸರ್ ಬರುತ್ತೆ, ಏನ್ ತೊಂದರೆ ಇಲ್ಲ. ರೂಟ್ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಇದೆಯಪ್ಪ. 1/2 ಹೊರಗೆ ಬರೀಬೇಕು. ಇನ್ನ ರೂಟ್ ಎಕ್ಸ್ ಎಕ್ಸ್ ಇತ್ತು, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಹೊರಗೆ ಹಾಕಿದ್ವಿ. ಈಗ ಇಲ್ಲಿ ಪುಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಒಂದ್ ಸ್ವಲ್ಪ ಮತ್ತೊಂದು ಸ್ವಲ್ಪ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಹಾಕೊಂಡ್ರೆ
ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಆಗುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು 2t dt. ಸಿಂಪ್ಲಿಫೈ ಮಾಡೋಣ, ಬರುತ್ತೆ, ಒಂದು ಸೆಕೆಂಡ್ ಅಲ್ಲಿ ಬರುತ್ತೆ, ಒಂದು ಸ್ಟೆಪ್ ಅಲ್ಲಿ. ಯಾಕಂದ್ರೆ ಇದನ್ನ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ನೋಡೋಣ. tan ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಡಿಫರೆನ್ಸಿಯೇಷನ್ ಇಸ್ 1/2 ಇರಲಿ, ಬರುತ್ತೆ, ಸುಮ್ಮನೆ ನಿಧಾನಕ್ಕೆ ಹೋಗೋಣ. ಇಂಟು ಎಕ್ಸ್, ಓಕೆ, ಮೈನಸ್ 1/2 ಇಂಟು ರೂಟ್ ಎಕ್ಸ್ ಅಂದ್ರೆ ಟಿ ಇದೆ, ಟಿ ಇಂಟು ಡಿ ಎಕ್ಸ್ ಅಂದ್ರೆ 2t dt ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಬರುತ್ತೆ ವಿದ್ಯಾರ್ಥಿಗಳೇ, 1 ಪ್ಲಸ್ ಟಿ ಸ್ಕ್ವೇರ್. ಸೊ ನಾವು ದಿಸ್ 2 ಕ್ಯಾನ್ಸಲ್ಸ್ ಹಿಯರ್. ಸೊ ನಾವು ಯು ಗೆಟ್ tan ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಇಂಟು ಎಕ್ಸ್ ಬರುತ್ತೆ. ಹೆದರಬಾರ್ದು ಅಷ್ಟೇ. ಈಗ ಅಲ್ಲಿ ರೂಟ್ ಎಕ್ಸ್ ಜಾಗದಲ್ಲಿ ನಾವೇನು ಹೆದರಿಲ್ಲ ಸರ್, ನೀವೇ ಹೆದರ್ತಾ ಇದ್ದೀರಾ. 2 ಕ್ಯಾನ್ಸಲ್ ಆಯ್ತು, ಮೈನಸ್ ಇಂಟಗ್ರಲ್ ಆಫ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಬಂದ ತಕ್ಷಣ ಪವರ್ ಆಫ್ ಟಿ ಸೇಮ್ ಇದೆ, ಆಡ್ ಅಂಡ್ ಸಬ್ಟ್ರಾಕ್ಟ್ 1 ಬಂದೇ ಬಿಡುತ್ತೆ. ಯಾಕೆ ಬರಲ್ಲ? ಸೊ ಇವರ ಆನ್ಸರ್ಸ್ ಇನ್ನು ಆನ್ಸರ್ ಬಂದಿಲ್ಲ ಕಣಪ್ಪ. tan ಇನ್ವರ್ಸ್ ರೂಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಆಫ್ ಇಂಟಗ್ರಲ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್ ಮೈನಸ್ 1 ಪ್ಲಸ್ 1 ಮೈನಸ್ 1 ಆ್ಯಡ್ ಮಾಡಿದ್ದೀನಿ ಅಷ್ಟೇ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಇನ್ಮೇಲೆ ಓಡಿಸ್ಬೋದು ಗಾಡಿ, ಈಸಿ ಬಂದ್ಬಿಡುತ್ತೆ. ಮೈನಸ್ ಆಫ್ ಬ್ರಾಕೆಟ್ ಹಾಕೋಣ, ಸಪ್ರೇಟ್ ಮಾಡ್ಕೋಬೇಕು. 1 ಪ್ಲಸ್ ಟಿ ಸ್ಕ್ವೇರ್ 1 ಪ್ಲಸ್ ಟಿ ಸ್ಕ್ವೇರ್ ಏನಾಯ್ತು, ಕ್ಯಾನ್ಸಲ್ ಆಯಿತು, 1 ಉಳೀತು. ಬರೀ ಡೈರೆಕ್ಟ್ ಬರಿತೀನಿ, 1 ಉಳೀತು. ಮತ್ತೇನು ಮಾಡಬೇಕು ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು, ಮೈನಸ್ ಇಂಟಗ್ರಲ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಟಿ. ಇದನ್ನು ಓಡಿಸ್ಬೇಕು. ಅಲ್ಲಿ ಎಲ್ಲ ಡಿಟೇಲ್ ಬರ್ಕಂತ ಕೂತ್ಕೊಳ್ಳಂಗಿಲ್ಲ. ಇದೆಲ್ಲ ಡಿಟೇಲ್ ಬರ್ದಿದ್ದೀನಿ ಅಂತೇಳಿ ಹೂವಿನಾರ ಹಾಕಲ್ಲ. ಹೂವಿನಾರ ಹೊಡೆದು ಸೆಂಟ್ ಪುಸ್ ಪುಸ್ ಅಂತೇಳಿ ನೀವು ಫಸ್ಟ್ ಪ್ರೈಸ್ ಕೊಡಲ್ಲ. ಅಲ್ಲಿ ಫಾಸ್ಟ್ ಬರ್ಕಂತ ಹೋಗ್ಬೇಕು. tan ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಇಂಟಗ್ರೇಷನ್ ಆಫ್ 1 ಇಸ್ ಟಿ. ಟಿ ಅಂದ್ರೆ ಎಷ್ಟು, ರೂಟ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಇಂಟಗ್ರೇಷನ್ ಇಸ್ tan ಇನ್ವರ್ಸ್ ಆಫ್ ಟಿ. ವಾಟ್ ಈಸ್ ಟಿ ದೇರ್, ರೂಟ್ ಎಕ್ಸ್. ಈಗ ಅರೇಂಜ್ ಮಾಡ್ಕೊಳಪ್ಪ, ನಿನ್ನ ಆನ್ಸರ್ ಸಿಗುತ್ತೆ ನೋಡು. ಅವರು ಇಸ್ ಈಕ್ವಲ್ ಟು ಅಂತ ಹೇಳಿ tan ಇನ್ವರ್ಸ್ ಆಫ್ ರೂಟ್ ಎಕ್ಸ್ ತಗೊಂಡಿದ್ದಾರೆ ಅವರು. tan ಇನ್ವರ್ಸ್ ಆಫ್ ರೂಟ್ ಎಕ್ಸ್ ತಗೊಂಡ್ಬಿಟ್ರೆ ಇಲ್ಲಿ tan ಇನ್ವರ್ಸ್ ಆಫ್ ರೂಟ್ ಎಕ್ಸ್ ತಗೊಂಡ್ರೆ ಉಳಿತು ಎಷ್ಟು, 1 ಪ್ಲಸ್ ಉಳಿತು ಅಥವಾ ಎಕ್ಸ್ ಪ್ಲಸ್ 1 ಉಳಿತು. ಅಂದ್ರೆ ಎ ಜಾಗದಲ್ಲಿ ಎಕ್ಸ್ ಪ್ಲಸ್ 1 ಬಂತು. ಎ ಜಾಗದಲ್ಲಿ ಎಕ್ಸ್ ಪ್ಲಸ್ 1 ಅಂದ್ರೆ ಆಪ್ಷನ್ 3 ಇಲ್ಲ 4 ಹೋಗ್ಬೇಕು. ನೆಕ್ಸ್ಟ್ ಮೈನಸ್ ರೂಟ್ ಎಕ್ಸ್ ಇದೆ ನೋಡು, ಮೈನಸ್ ರೂಟ್ ಎಕ್ಸ್ ಅಂದ್ರೆ ಬಿ ಜಾಗದಲ್ಲಿ ಬಿ ಆಫ್ ಎಕ್ಸ್ ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ಅದ, ಬಿ ಆಫ್ ಎಕ್ಸ್ ಅಂದ್ರೆ ಮೈನಸ್ ರೂಟ್ ಎಕ್ಸ್. ದೇರ್ಫೋರ್ ಯುವರ್ ಆನ್ಸರ್ಸ್ ಆರ್ ಎ ಜಾಗದಲ್ಲಿ ಎಕ್ಸ್ ಪ್ಲಸ್ 1, ಬಿ ಜಾಗದಲ್ಲಿ ಮೈನಸ್ ರೂಟ್ ಎಕ್ಸ್. ಹೌದು ವಿದ್ಯಾರ್ಥಿಗಳು, ಇಲ್ಲಿ ಈ ಸ್ಟೆಪ್ ನೀವು ಜಂಪ್ ಮಾಡ್ಬೋದು ಅಂತ ಹೇಳಿದ್ದೆ. ಇಲ್ಲ ಸರ್ ಬೇಕು ಅಂತ ಹೇಳಿ ಬರ್ಕೊಳ್ಳಿ, ನನ್ನ ಜೊತೆ ಬರ್ಕೊಂತ ಹೋಗ್ಬೇಕು, ಟೈಮ್ ಆಗ್ತದೆ. ಆಯ್ತು. 63 is also important. ನೋಡಿದ ತಕ್ಷಣ ಏನೋ ಫ್ಲಾಶ್ ಆಗಲ್ಲ. ಇಂಟಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ನಿಮ್ಮ ಆನ್ಸರ್ಸ್ ಅಲ್ಲಿ ನೋಡಿದ್ರೆ, ಆನ್ಸರ್ಸ್ ಅಲ್ಲಿ ಏನಾದ್ರೂ ಸ್ವಲ್ಪ ನೋಡಿದ್ರೆ ಟ್ಯಾನ್ ಎಕ್ಸ್ ಸಿಕೆಂಟ್ ಎಕ್ಸ್ ಬರ್ತಾ ಇದೆ, ಎಲ್ಲಿ ಲಾಗ್ ಅಂತ ಎಲ್ಲಿ ಇಲ್ಲ. ಆಮೇಲೆ ಪ್ಲಸ್ ಎಕ್ಸ್ ಸಿಕೆಂಟ್ ಎಕ್ಸ್ ಬೈ ಎಕ್ಸ್ ಅಂದ್ರೆ ಸಿಕೆಂಟ್ ಮತ್ತೆ ಟ್ಯಾನ್ ಬರೋಂಗೇನೋ ಮಾಡ್ತಾ ಇದ್ದಾರೆ, ಏನೋ ಗದ್ದಲ ಮಾಡ್ತಾ ಇದ್ದಾರೆ. ಸಿಕೆಂಟ್ ಬರ್ಬೇಕಂದ್ರೆ ಏನಾಗಬೇಕು, 1 ಬೈ ಕಾಸ್ ಬರ್ತಾ ಇರಬೇಕು, 1 ಬೈ ಕಾಸ್ ಸಿಕೆಂಟ್ಗೆ. ಟ್ಯಾನಿಗೆ ಸೈನ್ ಬೈ ಕಾಸ್ ಅಂದ್ರೆ ಡಿನಾಮಿನೇಟರ್ ಏನೋ ಕಾಸ್ ಬರ್ತಾ ಇರಬೇಕು, ಡಿನಾಮಿನೇಟರ್ ಏನೋ ಕಾಸ್ಗೆಬೇಕು. ಏನ್ ಕಾಸ್ಗೆಬೇಕು, ಪ್ರಾಬ್ಲಮ್ ಅಲ್ಲಿ ಅರೇಂಜ್ ಮಾಡ್ಕೋಬೇಕು. ನೋಡೋದು ಏನಿದೆ, ಇಂಟಗ್ರೇಷನ್ ಆಫ್ ನೋಡಪ್ಪ ಎಕ್ಸ್ ನನಗೆ ಕಾಸ್ ಬೇಕಲ್ಲಿ, ಕಾಸ್ ಕೇಳಕ್ಕೆ, ಯಾಕೆ 1 ಬೈ ಕಾಸ್ ಸಿಕೆಂಟ್ ಅಂತ ಏನೋ ಸಿಗ್ತಾ ಇದೆ, ಇಂಟು ಎಕ್ಸ್ಟ್ರಾ ಬರ್ಕೊಂಡಲ್ಲ ಸರ್, ಮಲ್ಟಿಪ್ಲೈನ್ ಮಾಡ್ಕೊಂಬಿಡು, ಮಲ್ಟಿಪ್ಲೈನ್ ಡಿವೈಡ್ ಬೈ ಕಾಸ್ ಎಕ್ಸ್ ಮಾಡ್ಕ, ಮತ್ತೆ ಉಳಿತು ನ್ಯೂಮರೇಟರ್ ಉಳಿತು, ಎಕ್ಸ್ ಸ್ಕ್ವೇರ್ ಉಳಿತು. ಬರೋಬ್ಬರಿ ಇದೆ ಸರ್, ಬರೋಬ್ಬರಿ ಇದೆ, ಕರೆಕ್ಟ್ ಇದೆ ಸರ್. ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಸ್ವಲ್ಪ ನೋಡಿಲ್ಲ, ಇದನ್ನ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಇದೆಯಲ್ಲ, ಬಿಡಂಗಿಲ್ಲಪ್ಪ, ಇದು ಮೇಲ್ಗಡೆ ಬರಂಗಿಲ್ಲ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಇದೆ, ಇದಾಯ್ತು. ನೋಡಿ ಈ ಅರೇಂಜ್ಮೆಂಟ್ ಫ್ಲಾಶ್ ಆಗ್ಬೇಕು. ಹೆಂಗ್ ಫ್ಲಾಶ್ ಆಗುತ್ತೆ, ಆಪ್ಷನ್ಸ್ ಅಲ್ಲಿ ನೋಡಿದಾಗ
ಆಪ್ಷನ್ಸ್ ಅಲ್ಲಿ ಸೈನ್ ಸೀಕೆಂಟ್ ಕಾಸ್ ಟ್ಯಾನ್ ಇದೆ, ಸೀಕೆಂಟ್ ಟ್ಯಾನ್ ಇದೆ, 1/cos ಟ್ಯಾನಿಗೆ ಸೈನ್ ಬೈ ಕಾಸ್. ಸೊ ಡಿನಾಮಿನೇಟರ್ ಕಾಸ್ ಬರಂಗ್ ನೋಡ್ಕೋಬೇಕು. ಹಿಂಗ್ ಬರ್ಕೊಂಡಾಗ ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ ನೋಡ, ಡಿಫ್ರೆನ್ಶಿಯೇಟ್ ಮಾಡ, ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು 1 ಮೈನಸ್ ಸೈನ್ ಎಕ್ಸ್, ಮೈನಸ್ ಕ್ಯಾನ್ಸಲ್ ಆಯ್ತು. ಅಂದ್ರೆ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗ್ತಾ ಇದೆ. ಮತ್ತೆ ನೋಡ ಸ್ಟ್ಯಾಂಡರ್ಡ್ ಫಾರ್ಮ್ ಎಫ್ ಡ್ಯಾಶ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಇತ್ತಂದ್ರೆ ಲಾಗ್ ಆಫ್ ಏನೋ ಬರ್ಲಿಕ್ಕೆ ಹೋಗ್ತಾ ಇದೆ, ಏನೋ ಮ್ಯಾಜಿಕ್ ಹಾಗಂತೇಳಿ ಲಾಗ್ ಇಲ್ಲ ಅಲ್ಲಿ, ಸಮಥಿಂಗ್ ಇಸ್ ದೇರ್ ಅಂತೇಳಿ. ಏನ್ ಮಾಡೋಣ ಸರ್, ಇದನ್ನ ನಾವು ಬೈಪಾರ್ಟ್ಸ್ ರೂಲ್ ಅಪ್ಲೈ ಮಾಡ್ಬೇಕು. ಮತ್ತೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಬೈಪಾರ್ಟ್ಸ್ ರೂಲ್ ಅಂದ್ರೆ ಇದಿಷ್ಟಕ್ಕೂ ಫಸ್ಟ್ ಫಂಕ್ಷನ್, ಇದಿಷ್ಟಕ್ಕೂ ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡ್ರೆ ಏನ್ ಮಾಡ್ತೀಯಾ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದ್ರೆ ಇದೇನು ಸಾರ್ ಇದೆಷ್ಟು ದೊಡ್ಡದೈತಲ್ಲ, ನೋಡೋಣ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಏನು ಅಬ್ಸರ್ವ್ ಮಾಡೋಣ, ಸೆಕೆಂಡ್ ಫಂಕ್ಷನ್ ತೊಳ್ತೀನಿ ನಾನು. ಐ ಟೇಕ್ ಸೆಕೆಂಡ್ ಫಂಕ್ಷನ್ ಸೆಪರೇಟ್ಲಿ. ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್, ಇದನ್ನ ಇಂಟಗ್ರೇಟ್ ಮಾಡಬೇಕು. ಯಾಕೆ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. Dear students, I have just told now this can be taken as dt divided by t square. One step ಅಲ್ಲಿ. So your answer is -1/t. Yes, ಏನ ಬರೆದ್ರಲ್ಲ ಆಗ ಹೇಳಿದ್ ನೋಡ. ಈಗ ಇದನ್ನ t ಸ್ಕ್ವೇರ್, ಈಗ ಇದನ್ನ t ಅಂತ ತಗೊಂಡ್ರೆ x sin x plus cos x is equal to t ಅಂತ ತಗೊಂಡ್ರೆ ಡಿಫರೆನ್ಶಿಯೇಟ್ ಮಾಡ, ಪ್ರಾಡಕ್ಟ್ ರೂಲ್, ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು 1. ಕಾಸ್ ಎಕ್ಸ್ ಡಿಫರೆನ್ಶಿಯೇಷನ್ ಇಸ್ ಮೈನಸ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಮೈನಸ್ ಸೈನ್ ಪ್ಲಸ್ ಸೈನ್ ಕ್ಯಾನ್ಸಲ್, ಎಕ್ಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್, ಎಕ್ಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಡಿ ಟಿ. This denominator is what? T square. So integration of 1/t square is -1/t. T ಅಂದ್ರೆ ಏನು ನಮಗೆ ಈಗಲ್ಲ, -1 divided by x sin x plus cos x ಅಂತ ಹೇಳಿ ಇದ್ರ ನೋಡಿ, ಅರ್ಥ ಆಯ್ತಲ್ವಾ? ಈಗ ನೋಡ ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡೋಣ. ಯೂಸಿಂಗ್ ಬೈ ಪಾರ್ಟ್ಸ್ ರೂಲ್, ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ನನ್ನ ಜೊತೆ ವರ್ಕೌಟ್ ಮಾಡ್ಕೊಂಡು ಹೋಗ್ಬೇಕು, ಸ್ಟೋರಿ ಕೇಳ್ದಂಗೆ ಕೇಳಂಗಿಲ್ಲ. ಈಗ ನೋಡ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಎಸ್ ಸರ್, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಇಂಟಗ್ರೇಷನ್ ಆಫ್ ದಿಸ್ ಸೆಕೆಂಡ್ ಫಂಕ್ಷನ್ ಅಲ್ಲೆಲ್ಲ ಬರೆದ್ಬಿಟ್ಟಿದ್ದೀನಿ, ಸ್ಟೋರಿ ಬರೆದ್ಬಿಟ್ಟಿದ್ದೀನಿ. ಸೊ -1 divided by x sin x plus cos x. First function, integration of second function minus integration of differentiation of this function. ಈಗ differentiation of x by cos x ಬರ್ಕೊಂಡ್ರೆ ಮತ್ತೆ quotient rule, denominator square ಗೊತ್ತು ಸರ್, denominator into differentiation of numerator minus numerator, sorry, denominator into differentiation of one second, correct ಬರ್ತದೆ. ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಯಿತು ಮೈನಸ್ ಇಂಟಗ್ರೇಷನ್ ಆಫ್ differentiation of first function, denominator as it is into differentiation of 1. ಉಲ್ಟಾ ತಪ್ಪು ಬರ್ದೆ, ಹಾಂ, x differentiation of cos x is minus sin x. So now you will get cos x plus x sin x, correct ಇದೆ, I am right, divided by cos square x. ಸ್ವಲ್ಪ ತಪ್ಪಾಗಬಾರ್ದಲ್ಲ, ಇದರ ಡಿಫರೆನ್ಸಿಯೇಷನ್ ಯೂಸಿಂಗ್ ಕ್ವೋಷಂಟ್ ರೂಲ್ ಗೊತ್ತಿದೆ ಸರ್, ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇದೇ ಬಂದ್ಬಿಡುತ್ತೆ. ಇದೆಲ್ಲ ಬರ್ಕೊಂಡಿದ್ದೀರಾ ನೋಡಪ್ಪ, ಬೈಪಾರ್ಟ್ಸ್ ರೂಲ್. ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರೇಷನ್ ಆಫ್ ದಿಸ್ ಇಸ್ -1/t, -1 divided by t. t ಅಂತಂದ್ರೆ x sin x ಪ್ಲಸ್ cos x. ನೋಡ ಆನ್ಸರ್ ಎಷ್ಟು ನೀಟಾಗಿ ಸಿಗುತ್ತೆ. ಇದು ಕ್ಯಾನ್ಸಲ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಯು ವಿಲ್ ಗೆಟ್
ರೈಟ್ ಸೈಡಲ್ಲಿ ಮೈನಸ್ 1 by cos square x is secant square x dx ಬರುತ್ತೆ. ಸೊ ನಾವು ಫೈನಲಿ ವಾಟ್ ಯು ವಿಲ್ ಗೆಟ್ x secant x ಕರೆಕ್ಟ್ ಇದೆ. ಐ ಆಮ್ ರೈಟ್. secant square x ಡಿಫರೆನ್ಷಿಯೇಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. secant square x ಡಿಫರೆನ್ಷಿಯೇಟ್ ಇಂಟಗ್ರೇಷನ್ ಇಸ್ tan x ಇಂಟು ಇದೇನಾಗುತ್ತೆ x secant x ಡಿವೈಡೆಡ್ ಬೈ ದಿಸ್ ಆನ್ಸರ್ x sin x ಪ್ಲಸ್ cos x ವಿತ್ ನೆಗೆಟಿವ್ ಸೈನ್ ಇದೆ. ಸೊ ರೈಟ್ ಆಪ್ಷನ್ tan x secant square x integration of secant square x is tan x, right? Then this minus options alli first option second option same barta idave. So 63 alli just first option na tan x minus ಮಾಡ್ಕೊಂಬಿಡಿ. first option secant x integration 1 by cos square x is secant square x. Correct ಇದೆ. Integration of secant square x is tan x. Option 1 option ಅನ್ನ tan x minus x secant x divided by ಮಾಡ್ಕೊಳ್ಳಿಪ್ಪ. ಓಕೆ ಕರೆಕ್ಟ್ ಚೆಕ್ ಮಾಡ್ಕೋತೀನಿ ಅಷ್ಟೇ. ಇಂಟಗ್ರೇಷನ್ ಆಫ್ secant square x is tan x ಸರಿ ಇದೆ. ಆಪ್ಷನ್ 1 ಮತ್ತೆ 2 ಸೇಮ್ ಕಾಣ್ತಾ ಇದ್ದಾವೆ. ಟೈಮ್ ವೇಸ್ಟ್ ಮಾಡೋದು ಬೇಡ ವಿದ್ಯಾರ್ಥಿಗಳೇ. ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಆಪ್ಷನ್ಸ್ 1 ಅಲ್ಲಿ ಕರೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು 64 ಅಲ್ಲಿ ಕೂಡ ಅಗೇನ್ ಏನಾದರೂ ಹೊಳೆಯುತ್ತಾ ಚೆಕ್ ಮಾಡ್ಕೊಳ್ಳಿ. ಡು ಯು ಗೆಟ್ ಎನಿ ಸಿಂಪ್ಲಿಫಿಕೇಶನ್ ಸಿಗುತ್ತಾ ಅಂತ. ಎಲ್ಲರೂ ಬ್ರಾಕೆಟ್ ಸ್ಕ್ವೇರ್ ರೂಟ್ ಒಳಗಡೆ cosecant x ಪ್ಲಸ್ cot x ಇದೆಯಲ್ಲ 1 ಅನ್ನ ನಾವೆಲ್ಲರೂ cosecant square x minus cot square x ಬರಿಬೋದೇನಪ್ಪ. a square minus b square ಹಾಕೊಂಬಿಡ. a plus b into a minus b ಅಂದ್ರೆ cosecant x plus cot x ಏನಾಯ್ತು ಕಾಮನ್ ಬಂತು. ಕ್ವಶನ್ ನಂಬರ್ 64 ಅಲ್ಲಿ 1 ಜಾಗದಲ್ಲಿ cosecant square x minus cot square x a square minus b square ಅಲ್ಲಿ a plus b ಕಾಮನ್ ಇದೆ. ಸೊ ಐ ಟೇಕ್ cosecant x plus cot x ಆಸ್ ಎ ಕಾಮನ್ ತಗೊಂಡ್ರೆ ಉಳಿಯೋದೆಷ್ಟು ನಮಗೆ 1 ಜಾಗದಲ್ಲಿ cosecant x minus cot x ಪ್ಲಸ್ 2 cot x ಉಳಿಯುತ್ತೆ. ಹೌದು ಸಿಂಪ್ಲಿಫಿಕೇಶನ್ ಇದೆ ಅಂಡರ್ ರೂಟ್ ಅಲ್ಲಿ. ಇಂಟಗ್ರೇಷನ್ ಆಫ್ ಅಂಡರ್ ರೂಟ್ ಅಲ್ಲಿ 1 ಜಾಗದಲ್ಲಿ cosecant square x minus cot square x a square minus b square a plus b into a minus b. a plus b is taken outside ಉಳಿತಾ. ಸೊ ಈಗ ನಮಗೆ 2 cot x ಅಲ್ಲಿ 1 cot x ಹೋಯ್ತಾಯ್ತು ಮೈನಸ್ cot x ಆಯ್ತು. ಸೊ ಮತ್ತೆ cosecant x plus cot x cosecant x ಮೈನಸ್ ಇದರಲ್ಲಿ 2 cot x ಅಲ್ಲಿ 1 cot x ಹೋದ್ರೆ cot x ಹೋಯ್ತು. ಸೊ ಉಳಿಯೋದು cosecant x plus cot x ಹೋಲ್ ಸ್ಕ್ವೇರ್ ಬರುತ್ತೆ. ಅದು ಅಂಡರ್ ರೂಟ್ ಆಗುತ್ತೆ ಹೋಯ್ತು. ಸೊ ಇಂಟಗ್ರೇಷನ್ ಉಳಿಯಿತು. ಸೊ ಇಂಟಗ್ರೇಷನ್ ಆಫ್ cosecant x plus cot x ಚೆಕ್ ಮಾಡಿದ್ರೆ ಆನ್ಸರ್ ಮೈನಸ್ cosecant x into cot x minus cot x integration is log of sin x, mod of sin x. ಸೊ ಅಲ್ಲಿ ಮ್ಯಾಚ್ ಆಗಲಿಲ್ಲ ಅಂದ ತಕ್ಷಣ ಎದರದ್ದು ಬೇಡ. cosecant x ಗೆ ಇಂಟಗ್ರೇಷನ್ ಆಫ್ cosecant x ಇಂಟು cot x ಗೆ ಒಂದು ಕೆಲಸ ಮಾಡೋಣ ತಡೀಲಿ. ಎರಡು ಕೆಲಸ ಮಾಡೋಣ. 1 by sin x ಪ್ಲಸ್ cos x ಪ್ಲಸ್ sin x ಹೌದು. ನೆಕ್ಸ್ಟ್ 1 ಪ್ಲಸ್ cos x ಕರೆಕ್ಟಪ್ಪ. ಸಬ್ ಮಲ್ಟಿಪಲ್ ಅಪ್ಲೈ ಮಾಡು ಬರುತ್ತೆ ನೋಡಿ. ಇದು 2 cos square x by 2 ಫಾರ್ಮುಲಾ ಹೊಳಿಬೇಕು. sin x ಗೆ 2 sin x by 2 cos x by 2 ಅಲ್ಲಿ ಆನ್ಸರ್ ಬರಲಿಲ್ಲ ಅಂತ ಹೇಳಿ ಮತ್ತೆ ಯಾರ್ದಾರ ಸೊಲ್ಯೂಷನ್ ನೋಡ್ಕೊಂತ ಕೂತ್ಕೊಳ್ಳೋದಲ್ಲ. ಯಾರು ನೋಡಕ್ಕೆ ಹೋಗ್ಯಪ್ಪ ಅಲ್ಲಿ ಸೊಲ್ಯೂಷನ್ ಎಕ್ಸಾಮಲ್ಲಿ
ಇನ್ವಿಜಿಲೇಟರ್ ಕೇಳಬೇಕು, ಅವ್ರಿಗೇನು ಗೊತ್ತಿರೋದಿಲ್ಲ. 2 ಕ್ಯಾನ್ಸಲ್ ಆಯಿತು, 1 ಕಾಸ್ ಕ್ಯಾನ್ಸಲ್ ಆಯಿತು, ಕಾಸ್ ಬೈ ಸೈನ್ ಈಸ್ ಕಾಟ್ ಬರುತ್ತೆ, ಬೇಡ. ಡಿಫರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಬೈ 2 ನ್ಯೂಮರೇಟರ್ ಇದೆ. ಸೊ ಯುವರ್ ಆನ್ಸರ್ ಈಸ್ ಡಿನಾಮಿನೇಟರ್ ಡಿಫರೆನ್ಸಿಯೇಷನ್ ನ್ಯೂಮರೇಟರ್ ಇರಬೇಕು. ಸೊ ಇಲ್ಲ, ಏನಿಲ್ಲ, ಈ ಥರ ಬರೀಬೇಕು, ಕಾಸ್ ಎಕ್ಸ್ ಬೈ 2 ಇಂಟು 1/2 ಇಂಟು 2. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ಕೊಂತೇನೆ. ಯಾಕೆ ಮಾಡ್ಕೊಂಡ್ರಿ ಸರ್ ಅಂತ ಕೇಳಿದ್ರೆ, ಏನು ಹೇಳ್ಬೇಕು? ಸೈನ್ ಎಕ್ಸ್ ಬೈ 2 ಡಿಫರೆನ್ಸಿಯೇಷನ್ ಕಾಸ್ ಎಕ್ಸ್ ಬೈ 2 ಇಂಟು 1/2. 1/2 ಬೇಕಲ್ಲಿ, ಅಂದರೆ 1/2 ಬೇಕಾದ್ರೆ ಏನು ಮಾಡಿದೆ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನಿನ್ನ ಆನ್ಸರ್ ಸಿಗುತ್ತೆ. ಸೊ ಇವ್ರ ಆನ್ಸರ್ 2 ಇಂಟು ಲಾಗ್ ಆಫ್ mod ಆಫ್ ಸೈನ್ ಆಫ್ ಎಕ್ಸ್ ಬೈ 2 ಪ್ಲಸ್ ಸಿ. ಈ ತರ ವಿದ್ಯಾರ್ಥಿಗಳು ಇದಾವೆ, ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡಬೇಕು, ವೆರೈಟೀಸ್ ಪ್ರಾಬ್ಲಮ್ಸ್ ಅನ್ನ ನೋಡಿ. ಒಂದ್ 2 ಸ್ಟೆಪ್ ಅಲ್ಲಿ ಈ ತರ ಬರ್ಕೊಳ್ಳೋದು ಗೊತ್ತಾಗ್ಬೇಕು. ಗೊತ್ತಾಗಿದೆ ಅಂತ ಅನ್ಕೋಣ. ಇಲ್ಲ ಸ್ಟೆಪ್ ಜಂಪ್ ಮಾಡಿದ್ದೀನಿ. ಒನ್ಸ್ ಅಗೇನ್ ಟೆಲಿಂಗ್ ಯು, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, a ಪ್ಲಸ್ b ಇಂಟು a ಮೈನಸ್ b, a ಪ್ಲಸ್ b ಇಂಟು a ಮೈನಸ್ b ಕಾಮನ್ ತಗೊಂಡು ಬರ್ದಿದ್ದೀವಿ. ಏನ್ ಕಾಮನ್ ತಗೊಂಡಿದ್ವಿ? a ಪ್ಲಸ್ b ಕಾಮನ್ ತಗೊಂಡಿದ್ದೀವಿ. ಹೌದು ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 65 ಅಲ್ಲಿ ವಿದ್ಯಾರ್ಥಿಗಳೇ ಇದು ನೀವು ಮಾಡ್ಕೋಬೇಕು. ಡಿನಾಮಿನೇಟರ್ x ಟು ದಿ ಪವರ್ 4 ಕಾಮನ್ ತಕ್ಕ, ಮುಂದೇನು ಎಕ್ಸ್ಪ್ಲೇನ್ ಮಾಡಲ್ಲ. 66 ತುಂಬಾ ಇಂಪಾರ್ಟೆಂಟ್, ಮಜಾ ಇದೆ. 66 1 ಸೆಕೆಂಡ್, 67 ಇದೆ, 68 ಇದೆ, 69. ಓಕೆ, ಮ್ಯಾಕ್ಸಿಮಮ್ ಹೇಳ್ಕೊಡ್ತೀನಿ, ಜಂಪ್ ಮಾಡೋದು ಬೇಡ. 66, ಯಾಕಂದ್ರೆ ಸ್ವಲ್ಪ ಟೈಮ್ ತಗೋಬಹುದು. ನೋಡೋಣ ಏನು ಮಾಡ್ಬೋದು, ಏನಾರ ಮಾಡ್ಕೊಳ್ಳಿ ಸರ್. 66 ಅಲ್ಲಿ ಈಗ ಡಿನಾಮಿನೇಟರ್ ಅಲ್ಲಿ ಕಾಸ್ ಕ್ಯೂಬ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆ ಸೈನ್ 2x ಇದೆಯಲ್ಲ, ಹೇಳ ಸರ್ 2 sin x ಇಂಟು ಕಾಸ್ ಎಕ್ಸ್. ಕರೆಕ್ಟ್, ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡ. ಕಾಸ್ ಕ್ಯೂಬ್ ಯಾರು ಕೇಳಿ ಸರ್, ನೀವೇ ಹೇಳ್ಕೊಂಡ್ರಿ ಅಂತ. 2 ಇಂಟು 2 sin x ಇಂಟು ಕಾಸ್ ಎಕ್ಸ್. ಕರೆಕ್ಟಾ? ಮತ್ತೇನು ಮಾಡೋದು ಸರ್? ಮತ್ತೇನು ಮಾಡ್ಬಿಡಲ್ಲ, ಈ ರೂಟ್ ಒಳಗಡೆ ಮತ್ತೇನಿದೆ? 2 sin x ಇಂಟು ಕಾಸ್ ಎಕ್ಸ್ ಇದೆಯಲ್ಲ, ಕಾಸ್ ಎಕ್ಸ್ ಹೊರಗೆ ಹಾಕು. ಕಾಸ್ ಎಕ್ಸ್ ಯಾಕೆ ಹೊರಗೆ ಹಾಕ್ತಿ ಅಂತ ಕೇಳಿರಲಿಲ್ಲ. ಟ್ಯಾನ್ಗಳು ಬರ್ತಾ ಇದಾವಲ್ಲ, ಟ್ಯಾನ್ ಬರ್ತಾ ಇದೆ ನೋಡಲ್ಲಿ, ಬರ್ತಾ ಇದೆ. 2 ಇಂಟು 2 4 ಅಂಡರ್ ರೂಟ್ 1/2 dx ಡಿವೈಡೆಡ್ ಬೈ ವಾಟ್ ಐ ಡೂ ಇಸ್ ಕಾಸ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಟು ದಿ ಪವರ್ ಆಫ್ 1/2 ಇಂಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ 1/2. ಏನಾದ್ರೆ ಪ್ಯಾಟರ್ನ್ ನೆನಪಾಯ್ತು ನೋಡು, ಈ ಥರ ಹೇಳ್ಕೊಡ್ತಾ ಇದ್ವಿ. ಯಾವಾಗ ಹೇಳ್ಕೊಟ್ರಿ ಸರ್? ಸುಳ್ಳು ಹೇಳ್ತೀರಿ ನೀವು. ಇದನ್ನ ಕಾಸ್ 3 + 1/2 ಎಷ್ಟಾಯ್ತು? 5/2 ಆಯ್ತು ಇಂಟು ಎಕ್ಸ್ ಇಂಟು ಸೈನ್ ಆಫ್ 1/2 ಎಕ್ಸ್ ಆಯ್ತು. ಈ ಥರ ಪವರ್ ಈಗ 5/2 ಪ್ಲಸ್ 1/2 ಚೆಕ್ ಮಾಡಿದ್ರೆ 6/2 ಇರುತ್ತೆ, 3. ವಿದ್ಯಾರ್ಥಿಗಳೇ ಮತ್ತೆ ಇಲ್ಲಿ ಸರ್ ಬೇಸಿಸ್ ಬೇರೆ ಇದಾವಲ್ಲ, ನಾನು ಹೇಳಿದ್ದೀನಿ ಒಂದು ಪ್ಯಾಟರ್ನ್. ಸ್ಟಾರ್ಟಿಂಗ್ ಅಲ್ಲಿ 3 ಪ್ರಾಬ್ಲಮ್ 35 36 ಅಲ್ಲಿ, ಮತ್ತೆ ಆ ಕಡೆ ಹೋಗೋದು ಬೇಡ. ಈಗಲ್ಲಿ ಈ ಪವರ್ಸ್ನ ಕಾಸ್ ಎಕ್ಸ್ ಸೈನ್ ಎಕ್ಸ್ ಬಿಡೋ 5/2 ಪ್ಲಸ್ 1/2 ಚೆಕ್ ಮಾಡಿದ್ರೆ ಎಷ್ಟು ಬಂತು? 3 ಬರ್ತಾ ಇದೆ. ಎಂತ ನಂಬರ್? ಒಂದು ಇಂಟೀಜರ್ ಬರ್ತಾ ಇದೆ. ಆ ಇಂಟೀಜರ್ ಕರೆಕ್ಟ್ ಏನಪ್ಪ? 5/2 ತಪ್ಪಾಯ್ತು ನೋಡು. ಈವನ್ ಇಂಟೀಜರ್ ಬರ್ಬೇಕಲೇ ಇದು. ಈವನ್ 3 6 + 1 7 7/2 ಸಾರಿ 7/2 ಪ್ಲಸ್ 1/2 8/2 8/2 ಎಷ್ಟು? 4. ಈ ಈವನ್ ಇಂಟೀಜರ್ ಬರ್ತಾ ಇರುತ್ತೆ. ಅವಾಗ ಹೇಳಿದ್ದಲ್ಲ ಡಿವೈಡ್ ಮಾಡ್ಕೊಳಪ್ಪ ಅಂತ. ಯೂಶಲಿ ಡಿವೈಡ್ ಮಾಡ್ಕೊಂಡಾಗ ನ್ಯೂಮರೇಟರ್ ಸೆಕೆಂಡ್ ಸ್ಕ್ವೇರ್ ಬರಂಗ್ ನೋಡ್ಕೋಬೇಕು. ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಬರ್ಬೇಕಾದ್ರೆ ಡಿನಾಮಿನೇಟರ್ ಟ್ಯಾನ್ ಬರಂಗ್ ನೋಡ್ಕೋಬೇಕು. 1/2 ಏನೋ ಹೇಳ್ತಾ ಇದಿರಲ್ಲ ಸರ್, ಡಿನಾಮಿನೇಟರ್ ಟ್ಯಾನ್ ಬರ್ಬೇಕಂದ್ರೆ ಸೈನ್ ಟು ದಿ ಪವರ್ ಆಫ್ 1/2x ಡಿವೈಡೆಡ್ ಬೈ ಕಾಸ್ ಟು ದಿ ಪವರ್ ಆಫ್ 1/2x ಇಂಟು ಏನ್ ಮಾಡೋಣ? ಕಾಸ್ ಟು ದಿ ಪವರ್ 1/2x ಬದಲಿ ಇಲ್ಲಿ ಎಷ್ಟಿದೆ? 3 ಇದೆ. ಕಾಸ್ ಕ್ಯೂಬ್ ಎಕ್ಸ್ ಇದೆ, ಚೆಕ್ ಮಾಡ. 3 ಅಲ್ಲ, ಕಾಸ್ ಟು ದಿ ಪವರ್ 4 ಬರ್ಬೇಕು. ಸಾರಿ 4 ಅಲ್ಲ. ಈ ನಂಬರ್ ನಾ ಹೇಳಿದ್ದೇನೆ, ಇಲ್ಲೇನು ನಂಬರ್ ಇರುತ್ತೆ ಅದೇ ಬರ್ತಾ ಇರುತ್ತೆ. ಏನ್ ಸರ್ ಏನೋ ಹೇಳ್ತಾ ಇರಲ್ಲ, ಈ ಚೆಕ್ ಮಾಡು. 4 ಇಲ್ಲಿ ಬೇಸಿಸ್ ಸೇಮ್ ಇದಾವೆ. ಕಾಸ್ ಎಕ್ಸ್ ಸೇಮ್ ಇದೆ. 4 - 1/2 ಚೆಕ್ ಮಾಡಿದ್ರೆ 8 7/2. ಸರ್ ನೀವಲ್ಲಿ ಅವಾಗ ಸ್ವಲ್ಪ ಏನೋ ಹೈಯೆಸ್ಟ್ ಟರ್ಮ್ ಬರಂಗ್ ತಗೋ ಅಂತ ಹೇಳಿದ್ರಲ್ಲ. ಇಲ್ಲಿ ನಾನು ಹೇಳಿದಾಗಲೇ ಸೀಕೆಂಡ್ ಬರಂಗ್ ನೋಡ್ಕೊಳಪ್ಪ. ಸೀಕೆಂಡ್ ಯಾವ ಬರೋ ಚಾನ್ಸ್ ಇದೆ? 1/cos ಬಂದಾಗ ಮಾತ್ರ ಸೀಕೆಂಡ್ ಬರ್ತಾ ಇರುತ್ತೆ. ಸೆಕೆಂಡ್ ಸ್ಕ್ವೇರ್ ಮೇಲ್ಗಡೆ ಸೆಕೆಂಡ್ ಸ್ಕ್ವೇರ್, ಡಿನಾಮಿನೇಟರ್ ಟ್ಯಾನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಸೆಕೆಂಡ್ ಸ್ಕ್ವೇರ್. ಏನನ್ನ ಹೇಳ್ತಾ ಇದೀರಲ್ಲ ಸರ್, ಡಿನಾಮಿನೇಟರ್ ಅಲ್ಲಿ
ಈ ತರ ಟ್ಯಾನ್ ಬರ್ತಾ ಇದ್ರೆ ನ್ಯೂಮರೇಟರ್ಲಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರಂಗೆ ನಿಮ್ಮ ಇಂಟಗ್ರೇಷನ್ ಈಸಿ ಆಗುತ್ತೆ. ಹೌದೇನು ಸರ್? ಗೊತ್ತಿದ್ದಿಲ್ಲ ನೋಡಿ ಸರ್. ಸೊ ಏನ್ ಮಾಡೋಣ, ಮುಂದುವರ್ಸೋಣ. ಸೊ ನಾವು ಈ ನೋಡಪ್ಪ 1/cos⁴ ಅನ್ನ ಇಲ್ಲಿ ಸ್ವಲ್ಪ ಏನ್ ಬರ್ಕತ್ತೀನಪ್ಪ ಅಂದ್ರೆ ಏನಾರ ಬರ್ಕತ್ತೀನಿ ಸರ್, ಸೀಕೆಂಟ್ ಸ್ಕ್ವೇರ್ ಎಕ್ಸ್ 1/cos² × cos². ಓಕೆ, ನಾ ಇದನ್ನ ಸೈನ್ ಬೈ ಕಾಸ್ ಇದೆ, ಅದನ್ನ √tan x ಬರ್ಕತ್ತೀನಿ. ಅರೇಂಜ್ ಮಾಡ್ಕೋಬೇಕು, ಯಾಕಂದ್ರೆ ರೈಟ್ ಸೈಡ್ ಅಲ್ಲಿ ನಮ್ಮ ಎಲ್ಲ ಆನ್ಸರ್ಗಳು ಟ್ಯಾನ್ ಅಲ್ಲಿ ಇದಾವೆ. ಹೌದು ಸರ್, ಟ್ಯಾನ್ ಎಲ್ಲ ಬರಂಗ ಅಟೆಂಡ್ ಮಾಡ್ತಾ ಹೋಗೋಣ. ಈಗ ಇಲ್ಲಿ ತನ ಅರ್ಥ ಆಗಿದೆ ಅಂತ ಅನ್ಕೊಂಡು ವಿದ್ಯಾರ್ಥಿಗಳೇ ಏನ್ ಮಾಡೋಣಪ್ಪ ಅಂದ್ರೆ ಸೀಕೆಂಟ್ ಸ್ಕ್ವೇರ್ ನಮ್ಗೆ ಮತ್ತಲ್ಲಿ tan x ಬೇಕು. ಸೊ 1/2 ಇಂಟು ಇದನ್ನ ಎರಡು ತರ ಬರ್ಕೋಬೇಕು, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿಯರ್ ಸ್ಟೂಡೆಂಟ್ಸ್ 1 + tan² x. ಯಾಕಂತ ಹೇಳ್ತೀನಿ, whole divided by √tan x, because we need all answers in terms of tan only. Yes sir. Sir, after writing this ನೋಡಪ್ಪ ಇಲ್ಲೆಲ್ಲ ಸ್ಕಿಲ್ಗಳೇನೆ ಏನೇನು ಸಿಂಪ್ಲಿಫೈ ಮಾಡ್ಕೊತಾ ಹೋಗ್ತಾ ಇದೆಯಾ, ಡೈರೆಕ್ಟ್ 2 ಸ್ಟೆಪ್ ಅಲ್ಲಿ ಬರೋದಿಲ್ಲ. ಕೆಲವೊಂದು ಪ್ರಾಬ್ಲಮ್ ಸಿಗ್ತವೆ, ಒಂದು 8 ಪ್ರಾಬ್ಲಮ್ ಅಲ್ಲಿ ಕರ್ನಾಟಕ CET-ಯಲ್ಲಿ 8 ಕ್ವಶನ್ ಅಲ್ಲಿ ನಿಮಗೆ 6 ಕ್ವಶನ್ ತುಂಬಾ ಈಸಿ, 6 ರಿಂದ 7 ತುಂಬಾ ಈಸಿ ಇರ್ತವೆ. ಒಂದು ಸ್ವಲ್ಪ ಆಟ ಆಡಿಸ್ಬೋದು. ನಿಮ್ಮ JEE ಪೇಪರ್ಗಳಲ್ಲಿ ಮಿನಿಮಮ್ ಒಂದು 6 ಕ್ವಶನ್ಸ್ ಇರ್ತವೆ ಇಂಟಗ್ರೇಷನ್ಸ್ ಅಲ್ಲಿ. ಆಲ್ ಇಂಟಗ್ರೇಷನ್ಸ್ ಅಲ್ಲಿ ಆ 6 ಕ್ವಶನ್ಸ್ ಅಲ್ಲಿ 2 ಕ್ವಶನ್ ಈಸಿ ಲೆವೆಲ್ ಇರ್ತವೆ, ತುಂಬಾ ಈಸಿ. 4 ಮಾತ್ರ ಹಿಂಗೆ ಇದ್ದೇ ಇರ್ತವೆ 100%. ಓಕೆ, ಸೊ ಈಗ ಇದನ್ನ ಸಪರೇಟ್ ಮಾಡ್ಕೊಂಡು 1/2 ಇಂಟು ಇಂಟಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಬೈ √tan x, ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಇದು ಮಲ್ಟಿಪ್ಲೈ ಮಾಡ್ಕೊಂಡೆ. ನೆಕ್ಸ್ಟ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು tan² x ಡಿವೈಡೆಡ್ ಬೈ √tan x. ಹೌದು, ಈಗ ಬರ್ಕೊಂಡ್ರೆ ನಮ್ಗೆ ಅಲ್ಲಿ ರಿಕ್ವೈರ್ಡ್ ಆನ್ಸರ್ ಸಿಗೋ ಚಾನ್ಸಸ್ ಇದೆ. 1/2 ಔಟ್ಸೈಡ್. ಸೊ ಈಗ 1/2 ಇಂಟು ಈಗ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ರೆ ನ್ಯೂಮರೇಟರ್ ಸಿಗ್ತಾ ಇದೆ. ಮತ್ತೆ ನೋಡಪ್ಪ f' ಡಿವೈಡೆಡ್ ಬೈ f(x) ಬರ್ಕೊಂಡ್ರೆ 2√f(x) ಇದೆ. ಸೊ 2√f(x) ಅಂದ್ರೆ ಇಲ್ಲಿ ಏನ್ ಸಿಕ್ತು, 2 ಕ್ಯಾನ್ಸಲ್ ಆಯ್ತು, tan x⁴ 1/2 ಸಿಕ್ತು. ಅಲ್ಲೇನೋ ಇದೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಎ ಜಾಗದಲ್ಲಿ 1/2 ಸಿಕ್ತು. ನಾವೇನ್ ಆಟ ಆಡ್ತಾ ಇದೀವಿ ಅಂತ ಗೊತ್ತಾಯ್ತಲ್ವಾ? ಆ ಎ ಮತ್ತೆ ಬಿ ಹುಡುಕ್ಬೇಕೀಗಲೇ. ಹೌದೇನ್ ಸರ್? ಎ ಒಂದು ಸಿಕ್ತು, 1/2 ಮತ್ತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ 1/2 ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು, ಕಾಮನ್ ಇದೆ, ಹೊರಗಡೆ ಇದೆ. 1/2 ಇಂಟಗ್ರಲ್ ಆಫ್ ಇಲ್ಲಿ ಸ್ವಲ್ಪ ಮತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಇದನ್ನ ಸ್ವಲ್ಪ ಮತ್ತೆ ಏನ್ ಮಾಡೋಣ, tan x ಇಂಟು tan x ಇಂಟು √tan x. ಕಾಣಿಸುತ್ತಾ? ಕಾಣಿಸಲ್ಲ ಅಲ್ಲಿ. ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ √tan x, ಟ್ಯಾನ್ ಸ್ಕ್ವೇರ್ ಇದೆಯಲ್ಲ, tan x ಇಂಟು √tan x ಹೋಲ್ ಸ್ಕ್ವೇರ್. ಬರುತ್ತಪ್ಪ, ಬರಬೇಕು. ಯಾಕೆ ಬರಲ್ಲ ನೋಡೋಣ. ಈಗ 1√tan x ಕ್ಯಾನ್ಸಲ್. ಈಗ ಇಲ್ಲಿ ಉಳಿಯೋದು tan x⁴ 3/2. tan x⁴ ಅದು ನಂಗೆ ಬರೆಯೋದಕ್ಕಿಂತ ಡೈರೆಕ್ಟ್ ಹೋಗೋದಿತ್ತಲ್ವ, ಒಂದು ಸ್ಟೆಪ್. ವಿದ್ಯಾರ್ಥಿಗಳೇ, ನಿಮಗೆ ಟೈಮ್ ವೇಸ್ಟ್ ಮಾಡಿದೆ ಅಂತ ಅನಿಸುತ್ತೆ. ನಾನು ಇಲ್ಲಿ ಹಿಂಗೆ ಬರ್ಕೊಂಡ್ಬಿಡ್ಬೋದಲ್ಲ ಸರ್. ಇದನ್ನ ಏನು ಮಾಡ್ಬೋದು, ಟ್ಯಾನ್ ಈಗ 2 ಇದು 1/2 ಇದೆ, 2 - 1/2 ಅಂದರೆ 2 - 1/2 ಅಂತಂದರೆ 4 - 1 3/2 ಆಗಿಬಿಡುತ್ತೆ. ಸೊ 3/2x ಆಗಿಬಿಡುತ್ತೆ. ಬೇಗ ಮುಗಿಯುತ್ತೆ ಆನ್ಸರ್, ಒಂದು ಸ್ಟೆಪ್ ಬೇಗ ಆಗುತ್ತೆ. ರೂಟ್ ವರ್ಕ್ ಅಂತ ನೋಡಿ, ಇಲ್ಲಿ ಹಿಂಗೆ ಫ್ಲಾಶ್ ಆಗ್ಬೇಕು ಜಲ್ದಿ. ಆಗಲೇನ √tan x ಬರ್ದಿದ್ದು ತಪ್ಪಲ್ಲ, ಅದು ಇನ್ನೂ ಟೈಮ್ ಆಗುತ್ತೆ. ಹಿಂಗೆ ಫ್ಲಾಶ್ ಆಯಿತು. ಈಗ 2 ಇದು ಸೇಮ್ ಇದೆ, ಪವರ್ ಸೇಮ್ ಇದೆ.
ಬೇಸಿಸ್ ಸೇಮ್ ಇದಾವೆ. 1/2 ಮೇಲೆ ತಗೋಣ. 2 - 1/2 ಅಂದ್ರೆ 4/2 - 1/2 4 - 1 3/2 ಕರೆಕ್ಟ್ ಇದೆ. ಈಗ ಇದನ್ನ ಮತ್ತೆ ನೀವು ಚೆಕ್ ಮಾಡಿದ್ರೆ f(x⁴n ಇಂಟು f' x ವಿತ್ ರೆಸ್ಪೆಕ್ಟ್ ಟು x. ನೋಡು ಮತ್ತೆ ಹಳೇದು ಮತ್ತೆ ಹೇಳಿದ್ದೆ ಬೇಸಿಕ್ ಸ್ಟಾರ್ಟಿಂಗ್ ಡೇ ಅಲ್ಲಿ ಕೂಗಾಡ್ತಿದ್ದೆ ನೋಡು. ಇವು ಸ್ಟ್ಯಾಂಡರ್ಡ್ ಫಾರ್ಮ್ ಅಪ್ಪ, ಸ್ಟ್ಯಾಂಡರ್ಡ್ ಫಾರ್ಮು ನಿಮ್ಮ ಎಂಟ್ರೆನ್ಸ್ ಅಲ್ಲಿ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ನೆನಪಿದೆ ಏನ್ರ? ಜಸ್ಟ್ ಆನ್ ದಿ ಡೇ ಫಸ್ಟ್ ಡೇನ ಸೆಕೆಂಡ್ ಡೇನ ವೆನ್ ವಿ ಸ್ಟಾರ್ಟೆಡ್ ದ ಇಂಟಗ್ರೇಷನ್ ನೋಡಪ್ಪ ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್ಗಳು ಇದಾವೆ. ಹೌದು ಸರ್ ಹೇಳಿದ್ರಿ. ಯಾಕೆ? ಇದ್ರ ಸಲುವಾಗಿ ಈ ತರ ಬರ್ತೆ ಡೈರೆಕ್ಟ್ ಹೊಡೆಯೋದು. ಇಲ್ಲಿ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಕುತ್ಕೊಳ್ಳೋದು ಬೇಡ, ಟೈಮ್ ಪಾಸ್ ಮಾಡ್ತಾ ಇದೀರಿ ಸರ್ ಅನ್ಕೊಂಡ್ರಪ್ಪ. ಏನ್ ಮಾಡೋದು? ಪ್ಲಸ್ ಇದರ ಡಿಫರೆನ್ಸಿಯೇಷನ್ tan x ಡಿಫರೆನ್ಸಿಯೇಷನ್ sec² x. therefore your answer tan x⁴ n+1 that is 3/2 + 1 ಎಷ್ಟಾಯ್ತು? 5/2 ಆಯ್ತು. 5/2 ಹೋಲ್ ಡಿವೈಡೆಡ್ ಬೈ 5/2 ಇರುತ್ತೆ. ಅದನ್ನೇನ್ ಮಾಡ್ತೀಯಾ? 2/5 ಬರೀತೀಯಾ? ಪ್ಲಸ್ ಸಿ ಬಂತಲ್ವಾ? ಇನ್ನು ಆನ್ಸರ್ ಬಂದಿಲ್ಲ. ಫೈನಲ್ ಇದಕ್ಕೆ ಟಚ್ ಕೊಟ್ವಿ ಅಷ್ಟೇ. ಈಗ ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ನೋಡಿದ. ಸ್ಟ್ಯಾಂಡರ್ಡ್ ಫಾರ್ಮ್ f(x⁴n f'(x). ಏನ್ ಸರ್ ನೀವು ಬರ್ದಿದ್ದೇ ಬರಿತಿದ್ರಲ್ಲ ಅಂತಿದ್ರಿ ಅವಾಗ ಕೆಲವು ಹುಡ್ರು. ಅವನೇನು ಬರ್ದದ ಬರಿತಾನೆ ಅಂತೇಳಿ. ಯಾಕೆ? ಇದ್ರ ಸಲುವಾಗಿ ಈಗ ನೋಡಿದ ತಕ್ಷಣ ಟಕ ಟಕ ಅಂತ ನೆನಪಾಗಬೇಕು. ಇದು ಅಳಿಸ್ತೀನಿ, ಕಾಣಿಸಲ್ವಾ? ಸೊ ಈಗ ನಿಮ್ಮ is equal to tan x⁴ tan x⁴ a is equal to ತಡೀಲಿ ಏನು ಕೊಟ್ಟಿದ್ದಾನೆ? a is equal to 1/2 ಆಯ್ತು. ನೆಕ್ಸ್ಟ್ ಪ್ಲಸ್ ಸಿ ಇಂಟು ಸಿ ಜಾಗದಲ್ಲಿ 2/5 ಪ್ಲಸ್ ಬಿ ಜಾಗದಲ್ಲಿ 5/2 tan x⁴ 5/2. ಈಗ ಏನ್ ಮಾಡು? ಅವ್ರು ಕೇಳಿರೋದು ದ ವ್ಯಾಲ್ಯೂ ಆಫ್ a ಪ್ಲಸ್ ಬಿ ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ. ಏನ್ ಸರ್ ಎಷ್ಟು ಈಸಿ ಇದೆ ಅಲ್ಲ ಸರ್? 1/2 + 5/2. ಜಲ್ದಿ ನೋಡು. ಬರ್ದ್ಬಿಡ್ತೀಯಾ? 1/2 + 2/5 ಪ್ಲಸ್ ಲೇಟ್ ಆಗ್ತದೆ ಅದಕ್ಕೆ ಹೇಳಿದ್ದು. 1/2 5/2 ಎಷ್ಟಾಯ್ತಾ ಸರ್? 6/2 ಆಯ್ತು. 6/2 ಅಂದ್ರೆ ಎಷ್ಟ? 3 ಆಯ್ತು. 3 ಪ್ಲಸ್ 2/5 5 3 15 6/2 2/5 15 2 17/5 17/5 ನೋಡಲ್ಲಿ ಬರ್ದಿರೋದೆಲ್ಲ ಕರೆಕ್ಟ್ ಇದೆಯಪ್ಪ. ಜಸ್ಟ್ 17/5 ಅಲ್ಲಿ any small mistake? Tan square 2 - 1/2 how much you get? 4 - 1 3/2. okay, n+1 3/2 + 1 2 + 1 5/2 that is 2/5. tan x whole to the power 1/2 plus 2/5 plus 5/2. so you get 1/2 plus 2/5 plus 5/2. 1/2 plus 5/2 6/2 3 plus 2/5 5 3 15 2 17 17/5 dear students correct ಇದೆ. ಅಲ್ಲೆಲ್ಲೂ ಮಿಸ್ಟೇಕ್ ಮಾಡಿಲ್ಲ. 17/5 ಬರ್ತಾ ಇದೆ. ಸೊ ಅಲ್ಲಿ ರೈಟ್ ಆಪ್ಷನ್ 1 ಅನ್ನ ಕರೆಕ್ಷನ್ ಮಾಡ್ಕೊಳ್ಳಿ. 1 ಅನ್ನ 17/5 ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡ್ಕೊತೀನಿ. 1/5 ಬರ್ತಾ ಇದೆಯಲ್ಲ 1/5 ಹ್ಯಾವ್ ಐ ಗೆಟ್ 1/5 ದೇರ್? ಹೌದು ನೋಡಿ. ಸಾರಿ ನೋಡಿ. ಸಾರಿ ಫಾರ್ ಯಾರಾದ್ರೂ ಆನ್ಸರ್ ಮಾಡ್ಕೊಂಡ್ರ? ಏನ್ ಮಿಸ್ಟೇಕ್ ಮಾಡಿದ್ವಿ ಸರ್? ಇಲ್ಲಿ 1/2 ಇತ್ತಲ್ವಾ ವಿದ್ಯಾರ್ಥಿಗಳೇ? ಹೆಂಗೋ ಮಿಸ್ಟೇಕ್ ಸಿಕ್ಕಾಕೊಂಡ್ಬಿಡ್ತೀವಲ್ವಾ? 1/2 ಇತ್ತಲ್ವಾ? ಸಾರಿ ಫಾರ್ ದಟ್. ನೋಡಿ ಇಷ್ಟೆಲ್ಲ ಮಾಡಿದಾಗ ಒಂದು ಸಣ್ಣದ 1/5 ಆನ್ಸರ್ ಕರೆಕ್ಷನ್ ನೋಡಿ. ಸ್ವಲ್ಪ ವೆರಿಫೈ ಮಾಡ್ಕೊಂಡಿದ್ದು ಈಸಿ ಆಯಿತು. 3 + 1/5 5 15 16 16/5 ಸಣ್ಣ ಕೂಡ ಮಿಸ್ಟೇಕ್ ಕೂಡ ಲಾಟ್ರಿ ಹೊಡೆಯುತ್ತೆ ಅನ್ನೋದು. ಸಪೋಸ್ ಅಲ್ಲಿ ಯಾವ್ದಾದ್ರು 17/5 ಇದ್ದಿದ್ರೆ ಈಗ ನಾವೇನ್ ಮಾಡ್ತಿದ್ವಿ ಅಂದ್ರೆ 17/5 ಅಂತಲ್ಲ ಅವಾಗಲೇ ಆಪ್ಷನ್ 1 ಅಂತ ಹೊಡ್ಕೊಂಡ್ಬಿಡ್ತಿದ್ವಿ. ಹೌದಾ? ಸಪೋಸ್ ಏನಾದ್ರೂ 17/5 ತಪ್ಪಾಗ್ತಿತ್ತು. ಓಕೆ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇದೇ ರೀತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ಸ್ ಹೇಳ್ತೀನಿ. ಕಾನ್ಸೆಪ್ಟ್ ಫೌಂಡೇಶನ್ ಚೆನ್ನಾಗಿರ್ಬೇಕು, ಗಟ್ಟಿರ್ಬೇಕು. ಕಲಿಸ್ತಾ ಇದೀವಿ, ಪ್ರಾಕ್ಟೀಸ್ ಬೇಕು,
ಪ್ರಾಕ್ಟೀಸ್ ಬೇಕು. ಹೌದಾ ಸರ್? 67. ಇದು ಮಾಡೋಣ, ಏನು ಮಾಡೋಣ ನೋಡಲ್ಲ, ಏನೇನೋ ಕೊಡ್ತಾ ಇದ್ದಾನೆ. ಇಂಟಗ್ರೇಷನ್ ಆಫ್ ಏನೇನೋ ಕೊಟ್ಟಿದ್ದಾನೆ. ಇ ಪವರ್ ಕಾಟ್ ಇನ್ವರ್ಸ್, ಎಲ್ಲಾದ್ರೂ ನಿಮಗೆ ಇ ಪವರ್ ಕಾಟ್ ಇನ್ವರ್ಸ್ ಎಕ್ಸ್ ಸ್ಕ್ವೇರ್ ಆಗಲ್ ಬಂದಿತ್ತು, ನೆನ್ಪು ಮಾಡ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಎಕ್ಸ್ ಜಾಗದಲ್ಲಿ ಏನಿದೆ ಕಾಟ್ ಇನ್ವರ್ಸ್ ಎಕ್ಸ್ ಇದೆಯಲ್ಲ, ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡು. ಪುಟ್ 67 ಕ್ವಶನ್ ಅಲ್ಲಿ ಪುಟಿಂಗ್ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಈ ಪವರ್ ಏನಾದ್ರೂ ಹಿಂಗ್ ಸಿಗ್ತಾ ಇದ್ರೆ ಕಾಟ್ ಇನ್ವರ್ಸ್ ಎಕ್ಸ್ ಟಿ ಅಂತ ತಗೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಟಿ ಆಯ್ತು. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಡೋಣ ಈಗ. ಇಂಟಗ್ರೇಷನ್ ಆಫ್ ಇ ಪವರ್ ಕಾಟ್ ಇನ್ವರ್ಸ್ ಎಕ್ಸ್ ಅಂದ್ರೆ ಟಿ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ಟಿ ಮೈನಸ್ ಕಾಟ್ ಟಿ ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಟಿ ಟಿ. ಹೌದಾ? ವಿತ್ ರೆಸ್ಪೆಕ್ಟ್ ಟು ಅಲ್ಲಿ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಹಾಕಿದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಡಿ ಟಿ ಬರುತ್ತೆ. ಬರ್ತಾ ಇದೆ, ಕರೆಕ್ಟ್ ಇದೆ. ಸೊ ಈಗ 1 ಪ್ಲಸ್ ಕಾಟ್ ಸ್ಕ್ವೇರ್ ಟಿ ಇ ಪವರ್, ಕರೆಕ್ಟ್ ಇದೆ ವಿದ್ಯಾರ್ಥಿಗಳೇ, ಇ ಪವರ್ ಟಿ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿದ್ದು ಇದೇನಾಯ್ತು? ಡಿ ಟಿ ಆಯ್ತು. ಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಡಿ ಎಕ್ಸ್ ಡಿವೈಡ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನ ಡಿ ಟಿ ಬರ್ಕೊಳ್ತೇನೆ. ಕರೆಕ್ಟ್ ಆಯ್ತು. 1 ಪ್ಲಸ್ ಕಾಟ್ ಸ್ಕ್ವೇರ್ ಈಸ್ ಕೋಸಿಕೆಂಟ್ ಸ್ಕ್ವೇರ್ ಟಿ ಮೈನಸ್ ಕಾಟ್ ಟಿ. ಇದನ್ನ ಮತ್ತೆ ನೀವು ಬೈ ಪಾರ್ಟ್ಸ್ ರೂಲ್ ಅಲ್ಲಿ ಕಲ್ತಿದ್ವಿ. ಇ ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ಯುವರ್ ಆನ್ಸರ್ ಈಸ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಬರೆದ್ರೆ, ಈಗ ಇಲ್ಲಿ ಆನ್ಸರ್ ಚೆಕ್ ಮಾಡು. ಸ್ವಲ್ಪ ಉಲ್ಟಾ ಆಗ್ಬೇಕಲ್ವಾ? ಕಾಟ್ ಇನ್ವರ್ಸ್ ಎಕ್ಸ್, ಇನ್ನೊಂದು ಮಿಸ್ಟೇಕ್ ಮಾಡಿದ್ವಿ ನೋಡಿ. ಕಾಟ್ ಇನ್ವರ್ಸ್ ಎಕ್ಸ್ಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಇರುತ್ತೆ, ಮೈನಸ್ ಬರಬೇಕು. ಕಾಟ್ ಇನ್ವರ್ಸ್ ಎಕ್ಸ್ ಡಿಫರೆನ್ಶಿಯೇಷನ್ ಇಸ್ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ರೈಟ್? ಇಲ್ಲಿ ಹೊರಗಡೆ ಮೈನಸ್ ಇರುತ್ತೆ. ಆ ಮೈನಸ್ ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇ ಪವರ್ ಟಿ ಕಾಟ್ ಟಿ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಟಿ. ಅರೇಂಜ್ ಮಾಡ್ಕೋ. ಕಾಟ್ ಟಿ ಡಿಫರೆನ್ಶಿಯೇಷನ್ ಇಸ್ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಟಿ ಇದೆ. ಸೊ ಇವರ್ ಆನ್ಸರ್ ಇ ಪವರ್ ಟಿ ಇಂಟು ಕಾಟ್ ಟಿ ಆಗುತ್ತೆ. ಅವ್ರಲ್ಲಿ ಕೇಳ್ತಾ ಇರೋದು ಎ ಆಫ್ ಎಕ್ಸ್ ಕೇಳ್ತಾ ಇದ್ದಾರೆ. ಈಗ ಇಲ್ಲಿ ಎ ಆಫ್ ಎಕ್ಸ್ ನ ಚೆಕ್ ಮಾಡಿದ್ರೆ ಇದು ಇ ಪವರ್ ಟಿ. ಟಿ ಅಂದ್ರೆ ಏನ್ ಬರ್ಕೊಂಡಿದ್ವಿ? ಕಾಟ್ ಇನ್ವರ್ಸ್ ಎಕ್ಸ್ ಬರ್ಕೊಂಡಿದ್ವಿ. ಇ ಪವರ್ ಕಾಟ್ ಇನ್ವರ್ಸ್ ಎಕ್ಸ್ ಆಯ್ತು. ಈ ಜಾಗದಲ್ಲಿ ಎ ಆಫ್ ಎಕ್ಸ್ ಬರುತ್ತೆ. ದೇರ್ ಫೋರ್ ವಾಟ್ ಇಸ್ ಯುವರ್ ಆನ್ಸರ್ ಇಸ್ ಎ ಪವರ್ ಎಕ್ಸ್ ಜಾಗದಲ್ಲಿ ಕಾಟ್ ಟಿ, ಕಾಟ್ ಮತ್ತೆ ಟಿ ಜಾಗದಲ್ಲಿ ಏನ್ ಬರ್ಕೊಂಡಿದ್ವಿ? ಟಿ ಜಾಗದಲ್ಲಿ ವಿ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಕಾಟ್ ಇನ್ವರ್ಸ್ ಎಕ್ಸ್. Cot of cot inverse x is what? X. Cot of cot inverse x is x. So your answer A of x is x. ನೋಡಿ ಹೆಂಗೆ ಸಣ್ಣ ಸಣ್ಣ ಫಾರ್ಮುಲಾನ ಅರೇಂಜ್ ಮಾಡಿಕೊಂಡು ಈ ತರ ಟ್ವಿಸ್ಟ್ ಮಾಡಿ ಕೊಡ್ತಾ ಇರ್ತಾರೆ. ನಿಮ್ಮ JEE ಪೇಪರ್ಸ್ಗಳಲ್ಲಿ ಇದೇ ರೀತಿ ಇರ್ತವೆ. ತುಂಬಾ ನಾನು ಹೇಳ್ತಿಲ್ಲ, 6 ಪ್ರಾಬ್ಲಮ್ ಅಲ್ಲಿ 4 ಇದೇ ರೀತಿ ಇರ್ತವೆ. ಇರ್ಲಿ ಬಿಟ್ಟು ಸರ್. ಇಲ್ಲಿ ಕೂಡ 68ರಲ್ಲಿ ನೋಡಿದಾಗ ಈ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ 2 ಥೀಟಾ ಫಾರ್ಮುಲಾ ನೆನಪಾಗಬೇಕು. ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರ್ಬೇಕು. ಮತ್ತು ನೋಡಿ, ಯಾಕೆ ಎಲ್ಲ ಆನ್ಸರ್ಗಳು ಟ್ಯಾನ್ ಕಾಟಲ್ ಅಲ್ಲೇ, ಟ್ಯಾನ್ ಕಾಟಲ್ ಇದಾವೆ 4 ಆಪ್ಷನ್ಸ್ ಅಲ್ಲಿ. ಸೊ ಅಲ್ಲಿ ಏನ್ ಮಾಡೋಣ ಅಂದ್ರೆ ಈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟಿ ಇಸ್ ಈಕ್ವಲ್ ಟು ಕಾಸ್ 2t. ಹಂಗೆ ಇದು ಕೂಡ ಗೊತ್ತು, ಸೈನ್ 2t, 2 ಸೈನ್ ಟಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟಿ. ಏನ್ ಸರ್ ಫಾರ್ಮುಲಾ ಬರ್ಕಂತ ಕುತ್ಕೊಂಡ್ರಲ್ಲ, ಇವೆಲ್ಲ ಗೊತ್ತಿರ್ಬೇಕಲ್ಲಿ. ಹೌದು, ಇದೇ ಪ್ರಾಬ್ಲಮ್ ಅನ್ನ ಕಾಸ್ ಇನ್ವರ್ಸ್ ಬದಲು ಅವ್ರು ಏನ್ ಮಾಡ್ಬೋದು? ಸೈನ್ ಇನ್ವರ್ಸ್ ಆಫ್ 2t ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಅಂತ ಕೊಡ್ಬೋದು ಅವರು. ಎಕ್ಸ್ ಇಂಟು ಈ ತರ ಕೊಡ್ಬೋದು, 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಯು ಮೇ ಗೆಟ್ ದಿಸ್ ಪ್ರಾಬ್ಲಮ್ ಆಲ್ಸೋ. ಅಲ್ಲಿ ಎಕ್ಸ್ ಕೊಡೇನಾಯ್ತು? ಟ್ಯಾನ್ ಥೀಟಾ. ಹಂಗಾಯ್ತು ಟ್ಯಾನ್ ಟಿ ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ
ಅರ್ಥ ಆಯ್ತು ಅಂತ ತಿಳ್ಕೊಬೋದಲ್ವಾ. ಈಗ ಈ ನಾಲೆಡ್ಜ್ ಇಂದ ನಾವು ನೀವು ಏನ್ ಬರಿಬಹುದು ಅಂತಂದ್ರೆ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಆಫ್ ಕಾಸ್ 2t ಬರ್ಕೊಂಡ್ಬಿಡ್ತೇವೆ. ಆಮೇಲೆ ಆ ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಏನಂತ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಜಾಗದಲ್ಲಿ ಅಥವಾ ಎಕ್ಸ್ ಜಾಗದಲ್ಲಿ ಟ್ಯಾನ್ ಟಿ ಬರಿತೇನೆ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟಿ. ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟಿ ಡಿಫರೆನ್ಶಿಯೇಟ್ ಮಾಡ. ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಟಿ ಇಂಟು ಡಿ ಟಿ. ಸೊ ವಾಟ್ ಯು ವಿಲ್ ಗೆಟ್ ನಾವು, ದಟ್ ಈಸ್ ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಿ ಟ್ಯಾನ್ ಟಿ, ರೈಟ್, ಅಂಡ್ ಡಿ ಎಕ್ಸ್ ಜಾಗದಲ್ಲಿ ಸೀಕೆಂಟ್ ಸ್ಕ್ವೇರ್ ಟಿ ಡಿ ಟಿ. ಸೊ ನಾವ್ ಯು ವಿಲ್ ಗೆಟ್ ಕಾಸ್ ಇನ್ವರ್ಸ್ ಆಫ್ 2t is just a minute ಅಲ್ಲ, ಕರೆಕ್ಟ್ ಇದೆ. x into cos inverse of cos 2t. This becomes a 2t here, tan t. One minute, just a cross check up ಮತ್ತೇನಿಲ್ಲ. ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಕರೆಕ್ಟ್ ಇದ್ದೀನಿ. ಏನೋ ಸಣ್ಣ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀನಿ ಅಷ್ಟೇ, ನೋಡ್ಕೊಳ್ಳಿ ಸರ್. ಎಲ್ಲಿ ಮಿಸ್ಟೇಕ್ ಅಲ್ಲಿ ಮಾಡಿಲ್ಲ ವಿದ್ಯಾರ್ಥಿಗಳೇ, ಕರೆಕ್ಟ್ ಇದೆ. ಐ ಆಮ್ ರೈಟ್, ಐ ಹ್ಯಾವ್ ನಾಟ್ ಡನ್ ಎನಿ ಮಿಸ್ಟೇಕ್. ಇಂಟು ಸೀಕೆಂಟ್ ಸ್ಕ್ವೇರ್ ಟಿ ಡಿ ಟಿ. ಯಾಕಂದ್ರೆ ಸುಮ್ಮನೆ ಎಲ್ಲ ಬರೆದು ತಪ್ಪಾಯ್ತದೆ ಮತ್ತೆ ಅಳಿಸಿ ಬರ್ಕಂತ ಕುತ್ಕೊಂಡ್ರೆ ಟೈಮ್ ಹೋಗ್ತಾ ಇರ್ತವೆ. ಇಲ್ಲಿ 2t ಹೊರಗೆ ಹಾಕೊಳ್ತೀನಿ, ಹೊರಗೆ ಹಾಕೋದಲ್ಲ ಸಾರಿ, 2 ಹೊರಗಡೆ ಟಿ ಇಂಟು ಟ್ಯಾನ್ ಟಿ ಇಂಟು ಸೀಕೆಂಟ್ ಸ್ಕ್ವೇರ್ ಟಿ. ಇದಾವ ಒಂದು ಲೆಕ್ಕಗಳು ಇರ್ತವೆ, ಏನು ಮಾಡಬೇಕು, ಟ್ಯಾನ್ ಟಿ ಇಂಟು ಸೀಕೆಂಟ್ ಸ್ಕ್ವೇರ್ ಟಿ. ಇದನ್ನ ಬೈಪಾರ್ಟ್ಸ್ ರೂಲ್, ಬೈಪಾರ್ಟ್ಸ್ ರೂಲ್. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಬರ್ಕೊಳ್ಳಿ, ಕರೆಕ್ಟ್ ಇದೆ, ಬರ್ಕೊಳ್ಳಿ ವಿದ್ಯಾರ್ಥಿ. ಸಿಕ್ತು ಟ್ಯಾನ್ ಟಿ ಇಂಟು ಸೀಕೆಂಟ್ ಸ್ಕ್ವೇರ್ ಟಿ ನ ಸೆಕೆಂಡ್ ಫಂಕ್ಷನ್ ಅಂತ ತಗೊಂಡು ಬರೀ ಸೆಕೆಂಡ್ ಫಂಕ್ಷನ್ ಇಂಟಗ್ರೇಟ್ ಮಾಡೋಣ. ಕನ್ಸಿಡರ್ ಇಂಟಗ್ರೇಷನ್ ಆಫ್ ಟ್ಯಾನ್ ಟಿ ಇಂಟು ಸೀಕೆಂಟ್ ಸ್ಕ್ವೇರ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ. ಇದನ್ನ ತಗೋಬೇಕು. ಇದು ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು integration of secant square t is tan t, right, minus integration of differentiation of tan t is secant square t into integration of secant square t is tan t. ಅಂದ್ರೆ ಏನಾಯ್ತು, ಈ ಫಂಕ್ಷನ್ ರಿಪೀಟ್ ಆಗಿಬಿಡುತ್ತೆ. So secant square into t, tan t, integration ಗೊತ್ತಿಲ್ಲ. First function tan t as it is, secant square integration is tan t minus integration of tan differentiation of tan t secant square t into integration of secant square t is tan t. Okay, so now I got the same, the function repeats here. ಸಣ್ಣ ಮಿಸ್ಟೇಕ್, ಅಷ್ಟು ನಾವು ಪರ್ಫೆಕ್ಟ್ ಅದೀವಿ ಅಂದರೂ ಕೂಡ ಸಣ್ಣ ಮಿಸ್ಟೇಕ್ ಆಗ್ತಾ ಇದೆ, ಇರಲಿ. ಇಷ್ಟುದ್ದ ಬೇಡ ವಿದ್ಯಾರ್ಥಿಗಳೇ. ಮತ್ತು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತೀವಿ. ನಾನೇ ಸಿಕ್ಕಾಕ್ಕೊಂಡೆ. ಏನಪ್ಪ ಅಂದರೆ, ಸರ್ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಫ್ ಡ್ಯಾಶ್ ಎಕ್ಸ್ ಇತ್ತಂದರೆ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಅಂದರೆ ಟ್ಯಾನ್ ಟು ದಿ ಪವರ್ ಆಫ್ 1 ಬರ್ಕೊಂಡ್ರೆ ಇದರ ಆನ್ಸರ್ ಏನಾಗ್ಬಿಡುತ್ತೆ ವಿದ್ಯಾರ್ಥಿಗಳೇ,
tan to the power of 3t tan to the power of 2t by 2 ಆಗುತ್ತೆ. ಇಂಟಗ್ರೇಷನ್ ಆಫ್ ದಿಸ್ ಇಸ್ ಇಲ್ಲಿ ಬರಿಬೋದಾ, that is equal to tan square t by 2. ಓಕೆ, ಇಲ್ಲಿ ನಿಮಗೆ ಚೆನ್ನಾಗಿ ಅರ್ಥ ಆದ್ರೆ ಸಾಕು, ಇದು ಬರ್ಕೊಂಡಿದ್ದೀರಿ ಅಂತ ಅನ್ಕೋಣ. ಇಂಟಗ್ರೇಷನ್ ಆಫ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಸ್ಟಿಲ್ ಇಟ್ ಈಸ್ ಸ್ಟೆಪ್ಸ್ ಆರ್ ನೀಡೆಡ್ ಹಿಯರ್, ಸ್ಟೆಪ್ಸ್ ಆರ್ ನೀಡೆಡ್. ಜಸ್ಟ್ ಇದನ್ನ ರೈಟ್ ಸೈಡ್ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡು, ಓಕೆ, ನಾವು ಅಪ್ಲೈ ಬೈ ಪಾರ್ಟ್ಸ್ ರೂಲ್ ಹಿಯರ್. 2 into ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ, ಬ್ರಾಕೆಟ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್. ಇಂಟಗ್ರೇಷನ್ ಆಫ್ ದಿಸ್ ಫಂಕ್ಷನ್ ಈಸ್ tan square t divided by 2 minus integration of differentiation of first function is 1 into integration of second function is a tan square t by 2 with respect to t. Dear students, we got the answer. We are getting the answer, don't worry. So that is equal to, ಈಗ ಇದನ್ನ 1/2 ಕಾಮನ್ ತಗೊಂಡ್ಬಿಟ್ರೆ 1/2 ಕಾಮನ್ ತಗೊಂಡ್ರೆ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಯು ಕ್ಯಾನ್ ರೈಟ್ t into tan square t minus tan square t is again written as secant square t minus 1. 1 plus tan square theta is equal to secant square theta, secant square t minus 1. ಇದೆಲ್ಲ ಗೊತ್ತಿದೆ ಅಂತ ಅನ್ಕೊಂಡು t tan square t minus of secant square t integration is a tan t minus into minus plus 1 with respect to t is a t. ಈಗ ನಮ್ಮ ಆನ್ಸರ್ನ ಹುಡುಕಂತ ಹೋಗೋಣ. t ಕಾಮನ್ ತಗೋಣ. ಇಲ್ಲಿ t ಕಾಮನ್ ತಗೊಂಡ್ರೆ 1 plus tan square t minus tan t ಉಳಿತು, ಬರುತ್ತೆ, ಆನ್ಸರ್ ಬರುತ್ತಪ್ಪ. t into bracket 1 plus tan square t minus tan t. ಸೊ ಇವರ ಆನ್ಸರ್ t ಜಾಗದಲ್ಲಿ ವಾಪಸ್ ಹೋಗ್ಬಿಡಿ. ಏನ್ ಬರೀತೀಯಾ, tan ಇನ್ವರ್ಸ್ ಪುಟ್ x is equal to tan t ಬರ್ಕೊಂಡಿದ್ವಿ. ಸೊ ಯು ಗೆಟ್ tan inverse x 1 plus x square minus x. So your answer minus x into 1 plus x square into tan inverse x. Option 1. Tricky problem, but a small mistake that is done from my side. ಈ ಥರ ಆಗುತ್ತೆ, ಎಷ್ಟೇ ನಾವು ಹುಷಾರಿದ್ರು ಕೂಡ ಆಗುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಅಪ್ಪ. ಎಷ್ಟೋ ಕಾನ್ಫಿಡೆಂಟ್ ಇದ್ರು ಕೂಡ ಒಂದೊಂದ್ಸಲ ಆಟ ಆಡಿಸುತ್ತೆ ಅಂತ ಹೇಳ್ತೀವಲ್ಲ, ಇದೆ ಸಣ್ಣದು ಕೂಡ ಫ್ಲಾಶ್ ಆಗಿಬಿಡಲ್ಲ ಜಲ್ದಿ. 69ಕ್ಕೆ 69ಗೆ ಒಂದು ಹೆಲ್ಪ್ ಮಾಡ್ತೀನಿ, ನೀವು ಅಟೆಂಡ್ ಮಾಡ್ತೀರಾ ಅಂತ ಹೇಳ್ತೇನೆ. ಈಗಲೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಡಿನಾಮಿನೇಟರ್ ತಗೊಂಡ್ರೆ ಸಿಂಪ್ಲಿಫೈ ಆಗೋದೇ ಇಲ್ಲ ನೋಡಿ. ಬೇಕಾರೆ ಇಫ್ ಐ ಟೇಕ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇನ್ ದಿ ಡಿನಾಮಿನೇಟರ್ ಅಲ್ಲಿ 1 minus x to the power of 9 x into x to the power of 9 1 by x to the power of 9 plus 1 ತಗೊಂಡ್ರೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸಿಗೋದೇ ಇಲ್ಲ ನೋಡಿ. ಏನು ಸಿಗುತ್ತೆ ನೋಡೋಣ, ಏನು ಸಿಗುತ್ತೆ. 1 by x to the power of 10 minus 1 by x 1 by x to the power of 9 plus 1. ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗೋದೇ ಇಲ್ಲ. ಅದಕ್ಕೆ ಏನು ಮಾಡಿ, ಜಸ್ಟ್ ಆ x ಪವರ್ 9 ಇದೆಯಲ್ಲ ಹೆಂಗಾದರೂ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. 1 minus x to the power of 9 plus x to the power of 9 minus x to the power of 9. Add and subtract x to the power of 9 ಬರ್ಕೋಣ. ಸೊ 1 plus x to the power of 9 ಬರ್ಕೊಳ್ಳಿ, ಬರುತ್ತೆ ನೋಡಿ ಆನ್ಸರ್ 69. ಡಿನಾಮಿನೇಟರ್ ಹೈಯೆಸ್ಟ್ ಪವರ್ ಫ್ಯಾಕ್ಟರ್ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಸಿಗಲ್ಲ ಆನ್ಸರ್. ಸೊ ಟ್ರೈ ಟು ಆಡ್ ಅಂಡ್ ಸಬ್ಟ್ರಾಕ್ಟ್ x power 9 ಇನ್ ದ ನ್ಯೂಮರೇಟರ್. ಸಪ್ರೇಟ್ ಮಾಡ್ತಾ ಹೋಗೋಣ. ಏನು ಸಪ್ರೇಟ್ ಮಾಡೋಣ, ಇಲ್ಲಿ ನೋಡಿ 1 plus x to the power of 9 ಡಿವೈಡೆಡ್ ಬೈ, ಒಂದು ಸ್ಟೆಪ್ ಜಲ್ದಿ ಬರಿತೀನಪ್ಪ, ರೈಟ್, ಮೈನಸ್ x to the power of 9 x to the power of 9 2x to the power of 9 ಆಗುತ್ತೆ, ಡಿವೈಡೆಡ್ ಬೈ x into 1 plus x to the power of 9. ಅರ್ಥ ಆಯ್ತು ಅಂತ ಅನ್ಕೊಳ್ಳೋಣ. ಸೊ ನಾವು ಇದು ಕ್ಯಾನ್ಸಲ್ ಆಯಿತು. 1 by xಗೆ a ಇಂಟು, ಅಲ್ಲಿ a ಇಂಟು ಕೊಟ್ಟಿದ್ದಾರೆ, ಇಲ್ಲಿ
1/xಗೆ ಏನು ಬರುತ್ತೀಯ, ಲಾಗ್ ಎಕ್ಸ್ ಬರುತ್ತೀಯ, ಲಾಗ್ ಆಫ್ mod x ಬರುತ್ತೀಯ. ಸೊ ಅಲ್ಲಿ ರೈಟ್ ಒಂದು ಆಪ್ಷನಿಗೆ ಚೆಕ್ ಮಾಡಿದ್ರೆ ಇಲ್ಲಿ 1 ಇದೆ, a is equal to ಎಷ್ಟು ಬಂತು, 1 ಬಂತು, a is equal to 1 ಬಂದಿದೆ. ಹಾಗೆ ಬಿ ಚೆಕ್ ಮಾಡೋಣ, ಮೈನಸ್ ಇಲ್ಲಿ 1x ಕ್ಯಾನ್ಸಲ್ ಮಾಡಿದ್ರೆ 8 ಉಳಿತು. ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡ್ತೀಯ, ಮೈನಸ್ ಇಂಟಗ್ರೇಷನ್ ಆಫ್ 2 ಹೊರಗೆ ಹಾಕು, 2 ಹೊರಗೆ ಹಾಕಿದರೆ x to the power of 8 divided by 1 plus x to the power of 9. x to the power of 9 ಡಿಫ್ರೆನ್ಶಿಯೇಟ್ ಮಾಡಿದರೆ ಸಾರಿ 8 ಇದು 1x ಕ್ಯಾನ್ಸಲ್ 8 ಉಳಿತಲ್ಲ. x to the power of 9 ಡಿಫ್ರೆನ್ಶಿಯೇಟ್ ಮಾಡಿದರೆ 9 into x to the power of 8 ಬೇಕು, 9 ಬೇಕು, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 9 ಬರ್ಕೊಂಡ್ರೆ, ಸೊ ನಾವು ಯು ವಿಲ್ ಗೆಟ್ 1 into log of mod x minus 2/9 log of 1 plus ಇದನ್ನು ಬರ್ಕಂತ ಕೂತ್ಕೊಳ್ಳೋದು ಬೇಡ ಅಂತೇನೆ. ಯಾಕೆ, a is equal to 1, b is equal to minus 2/9. ಅದನ್ನು ಕೇಳಿರೋದು a is to b ಕೇಳಿದಾನೆ, ರೇಷೋ ತಗೊಂಡ್ರೆ 9 is to minus 2 ಆಗುತ್ತೆ. ಆಪ್ಷನ್ 3. ಅವ್ರು ಕೇಳಿರೋದು ರೈಟ್ ಸೈಡಲ್ಲಿ ಎ ಮತ್ತು ಬಿ ಕಂಪೇರ್ ಮಾಡ್ತೀಯ, ಎ ಕಂಪೇರ್ ಮಾಡಿದ್ಮೇಲೆ ಎ ಬೈ ಬಿ ಕೇಳಿದ್ದಾರೆ, ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು minus 2/9. ಸೊ ಯು ಗೆಟ್ minus 9/2, 69. 70ಯಲ್ಲಿ ಕೂಡ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾರು ತೊಗೊಂಡ್ರು ಅಲ್ಲಿ ತಗೊಳಕ್ಕೆ ಅಂತೇಳಿ ಏನು ಸಿಂಪ್ಲಿಫೈ ಆಗೋದೇ ಇಲ್ಲ. ಅದಕ್ಕೆ ಏನು ಮಾಡು, ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಬಿಡು, ಏನೋ ಒಂದು ಸಬ್ಸ್ಟಿಟ್ಯೂಟ್ ಮಾಡು. ಏನೋ ಒಂದು ಅಂದರೆ ರೂಟ್ ಆಫ್ 2 minus x² ಇದೆ ನೋಡು. 70 ಕ್ವಶನ್ನಲ್ಲಿ ಪುಟ್ ರೂಟ್ ಆಫ್ 2 minus x² is equal to t ಆಗಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡು. ಹಂಗೆ ಫ್ಲಾಶ್ ಆಗಬೇಕು. ಹೈಯೆಸ್ಟ್ ಪವರ್ ಫ್ಯಾಕ್ಟರ್ ತೊಗೊಂಡ್ರೆ ಸಿಂಪ್ಲಿಫೈ ಆಗಲ್ಲ, ಬರೋದಿಲ್ಲ, ಚೆಕ್ ಮಾಡ್ಕೋಬೇಕಾರೆ. x² x ಆಗುತ್ತೆ, ಕಾಂಪ್ಲಿಕೇಟ್ ಹಾಕೊಂತ ಹೋಗುತ್ತೆ, ಏನು ಸಿಂಪ್ಲಿಫಿಕೇಶನ್ ಸಿಗೋದೇ ಇಲ್ಲ. ಸೊ ಈಗ ಡಿಫರೆನ್ಶಿಯೇಟ್ ಮಾಡ್ಕೊ, ಡಿಫರೆನ್ಶಿಯೇಟ್ ಮಾಡಿದ್ರೆ minus 2x dx is equal to 2t dt, 2 ಕ್ಯಾನ್ಸಲ್. ಸೊ ನಾವು ಯು ಗೆಟ್ ಇಂಟಗ್ರಲ್ ಆಫ್ ನ್ಯೂಮರೇಟರ್ಲಿ x dx ಇದೆ, ಮೈನಸ್ dt ಆಯಿತು, ಡಿವೈಡೆಡ್ ಬೈ 2 minus x² ಅಂದರೆ t² ಆಯಿತು, t² ಪ್ಲಸ್ ರೂಟ್ ಆಫ್ ಟಿ 2 minus ಇದಕ್ಕೆ ಏನು ಬರೀತೀಯ, t ಬರೀತೀಯ, x into dx, t dt ಇದೆಪ್ಪ. ಈಗ ಡಿನಾಮ್ 1t ಕ್ಯಾನ್ಸಲ್ ಮಾಡ್ಕೊಂಡ್ರೆ ಮೈನಸ್ ಆಫ್ dt ಡಿವೈಡೆಡ್ ಬೈ 1 plus t ಆಯಿತು. ಸೊ ನಿಮ್ಮ ಆನ್ಸರ್ ಚೆಕ್ ಮಾಡಿದ್ರೆ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡು, 1 plus t ಡಿಫರೆನ್ಶಿಯೇಟ್ ಮಾಡು, ನ್ಯೂಮರೇಟರ್ ಇದೆ ಮೈನಸ್ ಲಾಗ್ ಆಫ್ mod ಆಫ್ 1 plus t. ವಾಟ್ ಈಸ್ t ಹಿಯರ್, ರೂಟ್ ಆಫ್. ಸೊ ಆಪ್ಷನ್ ಸೆಕೆಂಡ್ ಆಪ್ಷನ್ ಬರುತ್ತೆ, ಆನ್ಸರ್ 2. ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾರೆ t is equal to root of 2 minus x² ಬರ್ದಿದೆಯಾ, ವಿತ್ ಮೈನಸ್ ಸೈನ್ ಇದೆ. ಸೊ 70 ಆಪ್ಷನ್ 1. 71ಗೆ ಹೆಲ್ಪ್ ಮಾಡಿರ್ತೀನಿ, ಚೆಕ್ ಮಾಡ್ತೀರಾ, ಏನೋ ಭಯಂಕರ ಇದೆ ಅಂತ ಅನ್ಕೋಬೇಡ. ಮತ್ತು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದೆ ನೋಡು, ಹೈಯೆಸ್ಟ್ ಪವರ್ ಫ್ಯಾಕ್ಟರ್ ಅನ್ನೋದಕ್ಕಿಂತ ಅಲ್ಲಿ ಪುಟ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಟಿ ಬರ್ಕ, ಸುಮ್ಮನೆ ಕಾಸ್ ಥೀಟಾ ಡಿ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತು, ಡಿ ಟಿ ಆಯಿತು. ಹೈಯೆಸ್ಟ್ ಕಾಮನ್ ಪವರ್ ಫ್ಯಾಕ್ಟರ್ ಸಿಗುತ್ತೆ, ಹೌದೇನು ಸರ್. ಸೈನ್ ಟು ದಿ ಪವರ್ ಆಫ್ ಎನ್ ಇದೆ ನೋಡು, ಟಿ ಪವರ್ ಎನ್ ಪ್ಲಸ್ ಟಿ ಹೋಲ್ ಟು ದಿ ಪವರ್ ಆಫ್ 1/n into dt divided by t power n plus 1 theta. ಥೀಟಾ ಸೈನ್ ಥೀಟಾ ಬರ್ಕೊಂಡಿದ್ಯಾ, ಅರ್ಥ ಆಯ್ತು ಅನ್ಕೋಬೋದೇನ್ರ, ಅನ್ಕೊಳ್ಳಿ ಸರ್, ಯಾರು ಬೇಡ ಅಂತಾರೆ. ನ್ಯೂಮರೇಟರ್ ಟಿ ಪವರ್ ಎನ್ ಕಾಮನ್ ತಗೊಂಡ್ರೆ ಕೆಲವರು ಹೆಲ್ಪ್ ಆಗಲಿ ಅಂತ ಹೋಲ್ ಟು ದಿ ಪವರ್ ಆಫ್ 1/n, ಇದೆಷ್ಟು ಉಳಿತು, 1 ಉಳಿತು, 1. ಆಮೇಲೆ ಇಲ್ಲಿ ಟಿ ಡಿವೈಡೆಡ್ ಬೈ ಟಿ ಪವರ್ ಎನ್ ಕಾಮನ್ ತಗೊಂಡಿದ್ಯಲ್ಲ, ಅದಕ್ಕೆ ಹೋಲ್ ಟು ದಿ ಪವರ್ ಆಫ್ 1/n ಹೋಲ್ ಡಿವೈಡೆಡ್ ಬೈ ಟಿ ಪವರ್ ಎನ್ ಪ್ಲಸ್ 1. ಇದು ಎನ್ ಕ್ಯಾನ್ಸಲ್ ಆಯ್ತು, ಕರೆಕ್ಟ್. ಇದು ಮೇಲ್ ಕಳಿಸ್ತೀಯ, ಮೇಲ್ ಕಳಿಸ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಉಳಿಯೋದು ನೋಡು, 1 ಪ್ಲಸ್ ಟಿ ಕೆಳತ್ತವ ಟಿ ಪವರ್ ಎನ್ ಮೈನಸ್ 1 ಹೋಲ್ ಟು ದಿ ಪವರ್ ಆಫ್ 1/n. ಇದು ಮೇಲ್ ಕಳಿಸೋಣ, ಕಳಿಸ ಟಿ ಪವರ್ 1 ಮೈನಸ್ ಎನ್ ಮೈನಸ್ 1 ಅಂದರೆ ಟಿ ಪವರ್ ಮೈನಸ್ ಎನ್ ಅಂದರೆ 1 ಡಿವೈಡೆಡ್ ಬೈ ಟಿ ಪವರ್ ಎನ್ ಆಯಿತು. ಅಥವಾ ಟಿ ಕೇಳ್ತಾ ಮಾಡಪ್ಪ, -1 + 1 ಟಿ ಪವರ್ ಎನ್ ಆಯ್ತು. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಇಲ್ಲಿ ಸಿಗುತ್ತೆ ನೋಡಪ್ಪ. ಏನು ಸರ್ ಏನು ಹೇಳ್ತಿರಲ್ಲ ಅಂತ ನೋಡಲಿ. ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್, ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಫ್ ಡ್ಯಾಶ್ ಎಕ್ಸ್ ಇದೆ. ಈಗ ಇಲ್ಲಿ
1 ಡಿವೈಡೆಡ್ ಬೈ ಟಿ ಪವರ್ n ಮೈನಸ್ 1 ಡಿಫರೆನ್ಶಿಯೇಟ್ ಮಾಡಿದ್ರೆ ಹೇಳ್ಕೊಟ್ಟಿದೆ ಮೈನಸ್ n ಮೈನಸ್ 1 ಡಿವೈಡೆಡ್ ಬೈ ಟಿ ಟು ದಿ ಪವರ್ ಆಫ್ ಏನು ಹೇಳ್ಕೊಟ್ಟಿದೆ ಸರ್, ನೀವೇನು ಹೇಳ್ಕೊಟ್ಟಿಲ್ಲ ಅಂತ. ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅನ್ನು ಮೈನಸ್ ಎನ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1. ಹಾಗೆ ಎನ್ ಜಾಗ ಎಷ್ಟಿದೆ n ಮೈನಸ್ 1, n ಮೈನಸ್ 1 ಡಿವೈಡೆಡ್ ಬೈ ಇದ್ರ ಪ್ಲಸ್ 1 ಮಾಡ್ಕೊತೀಯ ಏನಾಯ್ತು ಅಂದ್ರೆ 1 ಬೈ ಟಿ ಪವರ್ ಎನ್ ಆಯ್ತು. 1 ಬೈ ಟಿ ಪವರ್ ಎನ್ ಅಂದ್ರೆ ಯಾವ್ದು ಬೇಡ, ಮೈನಸ್ ಇದು ಬೇಡ. ಸೊ ಇವರ ಆನ್ಸರ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಮೈನಸ್ 1 ಇಂಟು ಇದರ ಡಿಫರೆನ್ಸಿಯೇಷನ್ ಸಿಕ್ತಲ್ಲಿ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಬರೀತೀಯ. ದಿಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 1 ಬೈ ಎನ್ ಪ್ಲಸ್ 1. ಸಿಂಪ್ಲಿಫೈ ಮಾಡ್ಕಂತೀಯ ಅಂತ ಅನ್ಕೊಂಡು ಸೊ ನಮ್ಮ ಆನ್ಸರ್ ಏನಾಗುತ್ತೆ, ಡಿನಾಮಿನೇಟರ್ ಅಲ್ಲಿ ಎನ್ ಬಂತು, ಎನ್ ಮೇಲೆ ಕಳಿಸ್ತೀಯ ಎನ್ ಪ್ಲಸ್ 1, ಇದು ಎನ್ ಮೈನಸ್ 1. ಸೊ ಎನ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಮೈನಸ್ 1, ಔಟ್ ಸೈಡ್ ಏನಿದೆ ಮೈನಸ್ ಇದೆ, ಮೈನಸ್ 1 ಬೈ ಎನ್ ಪ್ಲಸ್ 1, ಎನ್ ಪ್ಲಸ್ 1, ಎನ್ ಪ್ಲಸ್ 1 ಇಂಟು ಎನ್ ಮೈನಸ್ 1, ಎನ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಎನ್ ಮೇಲೆ ಎನ್ ಇಂಟು ಒಂದು ಟರ್ಮ್ ಬರ್ತದೆ ನೋಡ್ಕ್ಯ ಮೈನಸ್ ಆಫ್ 1 ಬೈ ಎನ್ ಸ್ಕ್ವೇರ್ ಇದೆಯಲ್ಲ, ಇದನ್ನ ಎಕ್ಸ್ಚೇಂಜ್ ಮಾಡ್ಕ ಎನ್ ಡಿವೈಡೆಡ್ ಬೈ 1 ಮೈನಸ್ ಎನ್ ಸ್ಕ್ವೇರ್ ಬರುತ್ತೆ. ಸೊ ಅಲ್ಲಿ ನಿನಗೆ ಆಪ್ಷನ್ ಥರ್ಡ್ ಆಪ್ಷನ್ ಬರುತ್ತೆ, ಚೆಕ್ ಮಾಡ್ಕೊಳ್ಳಪ್ಪ. ಅರ್ಥ ಆಗಿದೆ? ಅರೇಂಜ್ ಮಾಡ್ಕೋಬೇಕು, ಬಟ್ ಪ್ರತಿಯೊಂದನ್ನೆಲ್ಲ ಬರ್ಕಂತ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಲ್ಲಿ ಎಕ್ಸಾಮಲ್ಲಿ. ಈ ಬ್ರಾಕೆಟಲ್ಲಿ ಏನು ಟರ್ಮ್ ಇದೆ, ಬ್ರಾಕೆಟಲ್ಲಿ ಟರ್ಮ್ ಇದೆ ನೋಡಿ, 1 ಪ್ಲಸ್ 1 ಬೈ ಟಿ ಪವರ್ ಎನ್ ಮೈನಸ್ 1, 1 ಪ್ಲಸ್ 1 ಬೈ ಟಿ ಪವರ್ ಎನ್ ಮೈನಸ್ 1 ಅಂದ್ರೆ ಯಾರಲ್ಲಿ ಸೈನ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಥೀಟಾ. ಸೊ ಆಪ್ಷನ್ ಯಾವ್ದಾಗುತ್ತೆ 3. ಈ ತರ ವಿದ್ಯಾರ್ಥಿಗಳೇ ಮಾಡ್ತೀರಾ ಅಂತ ಅನ್ಕೋಣ. ಇಲ್ಲಿ 72 ಹೇಳ್ಕೊಡ್ತೀನಂತೆ, 73 ಹೋಮ್ವರ್ಕ್ ನೀವು ಮಾಡ್ಕೋಬೇಕು, ನಾಳೆ ಸಾಲ್ವ್ ಮಾಡಲ್ಲ ಇದು ನಾನು. 74 ನೋಡಿ, 73, 74, 75 ಹೇಳ್ಕೊಡ್ತೀನಿ, ಟ್ರೈ ಮಾಡಿ. 76 ಹೋಮ್ವರ್ಕ್. ಓಕೆ, 3 ಪ್ರಾಬ್ಲಮ್ಸ್ ಹೋಮ್ವರ್ಕ್, 76, 74, 73 ಹೋಮ್ವರ್ಕ್. 72 ಹೆಲ್ಪ್ ಮಾಡ್ತೀನಿ. 75 ಅಲ್ಲಿ ಹಿಂಟ್ ಕೊಡ್ತೀನಿ, ಯಾರಾದ್ರೂ ಹೇಳ್ತೀರಾ? ಪ್ಲಸ್ ಇರುತ್ತೆ, ಪುಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಪುಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಹಾಕೊಂಡು ಇಂಟಗ್ರೇಟ್ ಮಾಡಿ ಬರುತ್ತಾ ಇಲ್ಲ ಚೆಕ್ ಮಾಡೋಣ. Okay, thank you, take care. Again I am telling you, practice is needed. ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ. Thank you, take care.